ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಪ್ರೀತಿಯ ದೇವರ ಮಕ್ಕಳೇ, ನಾವು ಇವತ್ತು ಕಲಿತುಕೊಳ್ಳುವಂಥ ಪ್ರಾಮುಖ್ಯವಾದಂಥ ಪಾಠ ದೈವ ಉಗ್ರತೆಗೆ ಪಾತ್ರರು ಯಾರು ಎಂಬುದಾಗಿ ಮತ್ತೆ ಹೇಳ್ತಾ ಇದ್ದೀನಿ. ದೈವೋಗ್ರತೆಗೆ ಪಾತ್ರರು ಯಾರು ಎಂಬುದಾಗಿ ಏನು ಈ ಮಾತಿನ ಅರ್ಥ ಎಂಬುದಾಗಿ ನೋಡುವಂಥದ್ದಾದರೆ, ದೇವರ ಉಗ್ರತೆ ಎನ್ನುವಂಥದ್ದು ಇದೆ. ಅಂದರೆ ದೇವರ ಕೋಪಕ್ಕೆ ಪಾತ್ರರು ಯಾರು, ಯಾರು ದೇವರ ಕೋಪಕ್ಕೆ ಗುರಿಯಾಗ್ತಾರೆ ಎನ್ನುವಂಥ ಮಾತನ್ನು ನಾವು ಈ ಒಂದು ಪಾಠ ಭಾಗಕ್ಕೆ ಟೈಟಲ್ ಆಗಿ ಇಟ್ಟುಕೊಂಡು ಈ ಒಂದು ವಾಕ್ಯ ಭಾಗವನ್ನು ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಅಂತಂದರೆ, ಯಾಕೆ ಈ ಪಾಠಗಳನ್ನೆಲ್ಲ ನಾವು ಕಲಿತುಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ ಅಂದರೆ, ಇವತ್ತಿನ ವಾಸ್ತವವಾದಂಥ ಪರಿಸ್ಥಿತಿಯನ್ನು ನಾವು ಆಲೋಚನೆ ಮಾಡಿ ನೋಡಿದ್ರೆ, ಪ್ರಪಂಚದ ಪರಿಸ್ಥಿತಿಯನ್ನು ನಾವು ಆಲೋಚನೆ ಮಾಡಿ ನೋಡಿದ್ರೆ, ಮನುಷ್ಯನು ಕೇವಲ ದೇವರು ಅಂತಿದ್ದಂಗೆನೇ ಅವನ ಅವಶ್ಯಕತೆಗಳಿಗೋಸ್ಕರ ಮಾತ್ರವೇ ಬೇಕು ಅಂತ ಹೇಳಿ ಅವನ ಆಲೋಚನೆ ಇದೆ. ಇವತ್ತು ಐದವ ಸಹೋದರರಾಗಿರ್ಬೋದು, ಗುಡಿಗಳಿಗೆ ಹೋಗ್ತಾ ಇರ್ತಾರೆ. ಏನಕ್ಕೋಸ್ಕರ ಹೋಗ್ತಾರೆ ಅಂದರೆ, ದೇವರು ನಮ್ಮನ್ನು ಕಾಪಾಡಬೇಕು ಅಷ್ಟೇ, ಬೇರೆ ಇನ್ನೇನು ಉದ್ದೇಶ ಇಲ್ಲ. ಒಂದು ವೇಳೆ ನಾವೇನೋ ತಪ್ಪನ್ನು ಮಾಡಿದ್ವಿ, ದೇವರು ನಮ್ಮನ್ನು ಆ ತಪ್ಪನ್ನು ತೆಗಿಬೇಕು ಅನ್ನುವಂಥ ಆಲೋಚನೆ ಇದೆಯಾ ಅವರಲ್ಲಿ ಅಂತ ಅಂದರೆ ಇಲ್ಲ. ನಮ್ಮಲ್ಲಿ ಪಾಪ ಇದೆ, ಆ ಪಾಪವನ್ನು ತೆಗಿಬೇಕು, ಅದಕ್ಕೋಸ್ಕರ ನಾವು ಗುಡಿಗೆ ಹೋಗ್ತೀವಿ ಅನ್ನೋ ಹೇಳಿ ಯಾರು ಮನುಷ್ಯನಾದರೂ ಹೇಳ್ತಾನಂದ್ರೆ ಯಾರೂ ಹೇಳಲ್ಲ. ನಮ್ಮ ಅವಶ್ಯಕತೆಗಳು ತೀರ್ಬೇಕು, ನಮ್ಮನ್ನು ಕಾಪಾಡಬೇಕು, ನಾವು ಚೆನ್ನಾಗಿರ್ಬೇಕು, ನಾವು ಶ್ರೀಮಂತರಾಗಬೇಕು, ನಮಗೆ ಹಣ ಎನ್ನುವಂಥದ್ದು ಬರಬೇಕು. ಇದರಲ್ಲಿ ಯಾವುದೋ ಒಂದು ಕಾರಣವನ್ನು ಇಟ್ಟುಕೊಂಡು ಮನುಷ್ಯನು ಗುಡಿಗಳಿಗೆ ಹೋಗುವಂಥದ್ದು. ಮುಸ್ಲಿಂ ಸಹೋದರರಾದರೆ ಅವರೊಂದು ರೀತಿಯಲ್ಲಿ ದೇವ್ರನ್ನ ಈ ರೀತಿಯಾಗಿ ಮೊರೆ ಇಡುವಂಥದ್ದು. ಕೊನೆಯದಾಗಿ ಕ್ರೈಸ್ತರಾದಂಥವರು ಕೂಡ ದೇವರ ವಿಷಯದಲ್ಲಿ ಸರಿಯಾದಂಥ ಅವಗಾಹನೆ ಇಲ್ಲದಂಥ ರೀತಿಯಲ್ಲಿ ದೇವರು ಅಂತಿದ್ದಂಗೆ ನಮ್ಮ ಅವಶ್ಯಕತೆಗಳನ್ನು ತೀರಿಸುವಂಥವನು, ನಮ್ಮನ್ನು ಸುಖವಾಗಿ ಕಾಪಾಡುವಂಥವನು, ನಾವೇನೇ ಕೇಳಿದ್ರು ಕೂಡ ಕೊಡುವಂಥವನು, ದೇವರು ಅಂದ್ರೆ ವರ ಕೊಡುವಂಥವನು, ಭಕ್ತನು ಅಂದರೆ ವರವನ್ನು ಕೇಳುವಂಥವನು. ಇದೇ ದೇವರಿಗೂ ಮನುಷ್ಯನಿಗೂ ಇರುವಂಥ, ದೇವರಿಗೂ ಭಕ್ತರಿಗೂ ಇರುವಂಥ ಸಂಬಂಧ. ಬೇರೆ ಇನ್ಯಾವುದು ಕೂಡ ಇಲ್ಲ. ಮನುಷ್ಯನ ಕೇಳುವಂಥದ್ದು, ದೇವರು ಕೊಡುವಂಥದ್ದು ಅಷ್ಟೇ. ದೇವರು ಹೇಳಿದಂಥ ರೀತಿಯಲ್ಲಿ ಬದುಕ್ತಾನ ಇಲ್ವಾ, ಇಲ್ಲ ಮನುಷ್ಯನ ವರವನ್ನು ದೇವ್ರನ್ನ ಕೇಳುವಂಥದ್ದು, ಆ ಯಾವ ವರಗಳು ಅದು ಸರಿಯಾದಂಥ ವರಗಳ, ಇಲ್ಲ ದೇವ್ರ ಲೆಕ್ಕದಲ್ಲಿ ತಪ್ಪ, ದೇವ್ರು ಮೆಚ್ಚಿದಾರ ಮೆಚ್ಚಲ್ವ, ಇದು ಯಾವುದು ಕೂಡ ಲೆಕ್ಕಕ್ಕಿಲ್ಲ. ದೇವರು ಅಂತಿದ್ದಂಗೆನೇ ದೇವ್ರು ಕೊಡಬೇಕು ಅಷ್ಟೇ, ದೇವ್ರು ಕಾಪಾಡಬೇಕಷ್ಟೇ, ದೇವ್ರು ನಮ್ಮ ಅವಶ್ಯಕತೆಗಳನ್ನು ತೀರಿಸ್ಬೇಕಷ್ಟೇ. ದೇವರು ಅಂದರೆ ಆತನು ಹೇಗಿರ್ತಾನೆ, ಆತನು ಯಾವ ರೀತಿಯಾದಂಥ ಸ್ವರೂಪದಲ್ಲಿ ಇರ್ತಾನೆ, ಒಂದು ವೇಳೆ ಆ ದೇವರಿಗಿರುವಂಥ ಗುಣಲಕ್ಷಣಗಳು ಏನು, ಆ ದೇವರ ಸ್ವಭಾವಗಳೇನು, ಯಾವ ಮನುಷ್ಯನಾದರೂ ಆಲೋಚನೆಯನ್ನು ಮಾಡ್ತಾನೆ? ದೇವರು ಯಾರು ಎನ್ನುವಂಥದ್ದನ್ನು ಆಲೋಚನೆ ಮಾಡ್ತಾನೆ? ಯಾರು ಕೂಡ ಆಲೋಚನೆ ಮಾಡಲ್ಲ. ದೇವರ ವಿಷಯದಲ್ಲಿ ಇವರಿಗೆ ಜ್ಞಾನವು ಸರಿಯಾದಂಥ ರೀತಿಯಲ್ಲಿ ಇಲ್ಲದೆ ಇರುವಂಥ ಕಾರಣವೇ ಪೌಲನು ಒಂದು ಮಾತನಾಡ್ತಾ ಆತನು ಹೇಳ್ತಾನೆ. ಒಂದ್ಸರಿ 1 ಕೊರಿಂಥಿ 15ನೇ ಅಧ್ಯಾಯ 34ನೇ ವಚನವನ್ನು ಗಮನಿಸಿ. ಇಂತಹ ಅಮಲಿನಿಂದ ಎಚ್ಚೆತ್ತು ನೀತಿವಂತರಾಗಿರಿ, ಕೆಲವರಿಗೆ ದೇವರ ವಿಷಯದಲ್ಲಿ ಜ್ಞಾನವೇ ಇಲ್ಲ. ದೇವರ ವಿಷಯದಲ್ಲಿ ಜ್ಞಾನ ಇಲ್ಲ. ದೇವರಂದ್ರೆ ಯಾರು ಎಂಬುದಾಗಿ ಮನುಷ್ಯನಿಗೆ ಗೊತ್ತಿಲ್ಲ. ಆತನು ಹೇಗಿರ್ತಾನೆ ಎನ್ನುವಂಥದ್ದು ಮನುಷ್ಯನಿಗೆ ಗೊತ್ತಿಲ್ಲ. ಒಂದು ವಿಚಿತ್ರವಾದಂಥ ಒಂದು ಸಂಗತಿ ಏನು ಅಂದರೆ, ಇವತ್ತು ನಮ್ಮ ಪಕ್ಕದ ಒಂದು ಸಿಟಿಯಲ್ಲಿ ಒಂದು ಆಟೋ ಮೇಲೆ ಏನು ಬರೆದಿದ್ದಾರೆ ಅಂತಂದರೆ, ಡ್ರೈವರ್ಗೆ ಹೆಣ್ಣನ್ನು ಕೊಡುವಂಥದ್ದಾದ್ರೆ ಅದು ದೇವರಿಗೆ ಹೆಣ್ಣನ್ನು ಕೊಟ್ಟಂತೆ ಅಂತೇಳಿ ಒಂದು ಲೈನನ್ನು ಬರೆದಿದ್ದಾರೆ. ಅಂದರೆ ಮನುಷ್ಯನ ಮನಸ್ಥಿತಿಯಲ್ಲಿ ದೇವರು ಇಂಥ ಕೀಳು ಮಟ್ಟದಲ್ಲಿದ್ದಾನ ಆಲೋಚನೆ ಮಾಡಿ. ಮನುಷ್ಯನ ಪ್ರಕಾರವಾಗಿ ಮನುಷ್ಯನ ಮನಸ್ಸಿನಲ್ಲಿ ದೇವರಿಗೆ ಇಂಥ ಕೀಳಾದಂಥ ಸ್ಥಾನವ. ದೇವರು ಹೆಣ್ಣಿನಾಸೆ ಉಳ್ಳಂಥವನ, ದೇವರು ಕಾಮದಾಸೆ ಉಳ್ಳಂಥವನ. ದೇವರು ಕಾಮದಾಸೆ ಉಳ್ಳಂಥವನೇ ನಿಜವಾದರೆ ಆತನ ದೇವರಾಗೋದಕ್ಕೆ ಸಾಧ್ಯ ಇಲ್ಲ, ಆತನ ದೇವರೇ ಅಲ್ಲ. ಇದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಮನುಷ್ಯನು ದೇವರು ಅಂತಿದ್ದಂಗೆನೇ ಎಲ್ಲೋ ಮಟ್ಟಿಗೆ ಕೆಳಗೊಳ್ಟೋಗ್ಬಿಟ್ಟಿದ್ದಾನೆ. ಅಂದರೆ ದೇವರು ಅಂತರನೇ ಒಂಥರ ಮನುಷ್ಯನು ಊಟವಾದಂಥ ನಂತರ ಆತನು ಕೈ ಒರೆಸಿಕೊಂಡು ಬಿಸಾಡುವಂಥ ಒಂದು ಪೇಪರ್ ಏನಿದೆಯೋ ಆ ರೀತಿದಂಥ ಪೇಪರ್ಗೆ ಸಮ ಮಾಡ್ಕೊಂಡ್ಬಿಟ್ಟಿದ್ದಾನೆ ಮನುಷ್ಯನು ದೇವರನ್ನು. ದೇವರು ಅಂದರೆ ಅವಶ್ಯಕತೆಯನ್ನು ತೀರಿಸಬೇಕು, ಮನುಷ್ಯನನ್ನು ಕಾಪಾಡಬೇಕು, ಮನುಷ್ಯನಿಗೆ ಯಾವ ಕೇಡು ಬರಬಾರ್ದು. ಅದಕ್ಕೋಸ್ಕರ ಮಾತ್ರವೇ ದೇವರು. ಆತನೇನಾದರೂ ಹೇಳ್ತಾನ, ಅದು ಬೇಕಾಗಿಲ್ಲ. ಆತನೇನಾದರೂ ಮನುಷ್ಯನ ಕಡೆಯಿಂದ ಅಪೇಕ್ಷೆ ಪಡ್ತಾನ, ಅದು ಬೇಕಾಗಿಲ್ಲ. ಅದ್ರ ಬಗ್ಗೆ ಆಲೋಚನೆಯನ್ನೇ ಮಾಡಲ್ಲ. ದೇವರು ಅಂತಿದ್ದಂಗೆ ಕೊಡ್ತಾನೆ. ಇವತ್ತು ಚರ್ಚಿಗೆ ಹೋಗ್ತೀರಂದ್ರೆ ಯೇಸು ಕ್ರಿಸ್ತ ನಿಮ್ಗೆ ಏನು ಒಳ್ಳೆಯದನ್ನು ಮಾಡಿದ್ದಾನೆ, ಇಲ್ಲ ಅಲ್ಲಿ ಚರ್ಚಿಗೆ ಹೋಗ್ತಾರಲ್ಲ ಅವ್ರು ಏನು ನಿಮ್ಗೆ ಏನು ಕೊಟ್ಟಿದ್ದಾರೆ, ಇದನ್ನೇ ಕೇಳ್ತಾರೆ, ಇದನ್ನೇ ಮಾತಾಡ್ತಾರೆ ಹೊರತು ಜನಗಳು, ಈ ಲೋಕದ ಒಂದು ಮನುಷ್ಯರು
ಅದನ್ನು ಹೊರತಾಗಿ ಏನು ಚರ್ಚೆ ಅಂದ್ರೆ ಏನು, ಯೇಸು ಕ್ರಿಸ್ತನ್ ಅಂದ್ರೆ ಏನು, ಯಾರಾದರೂ ಈ ರೀತಿಯಾಗಿ ಕೇಳ್ತಾರಾ? ಯಾರು ಕೂಡ ಕೇಳಲ್ಲ. ಅಂದರೆ ಮನುಷ್ಯನ ಮನಸ್ಸಿನಲ್ಲಿ ದೇವರಿಗಿರುವಂಥ ಸ್ಥಾನ ಬಹಳ 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 ಕೀಳಾದಂಥದ್ದು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ಈ ಲೋಕದಲ್ಲಿ ಬದುಕೋದಕ್ಕೋಸ್ಕರ ಕೋಟಿ ವಿದ್ಯೆಗಳನ್ನು ಕಲ್ತ್ಕೊಂಡ್ಬಿಡ್ತಾರೆ, ಆದರೆ ದೇವರ ಜ್ಞಾನವನ್ನು ಕಲಿತಾರೆ ಯಾರಾದ್ರೂ? ದೇವರ ವಿಷಯದಲ್ಲಿ ಜ್ಞಾನವು ಇಲ್ಲದಂಥವ್ರು ಆಗಿದ್ದೀರಿ ಎಂಬುದಾಗಿ ಪೌಲನು ಇಲ್ಲಿ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ ಮತ್ತೆ ಆ ಮಾತನ್ನ ಓದೊಂದ್ಸರಿ. ಇಂಥ ಅಮಲಿನಿಂದ ಎಚ್ಚೆತ್ತು ನೀತಿವಂತರಾಗಿರಿ, ಪಾಪವನ್ನು ಬಿಟ್ಟು ಬಿಡಿರಿ. ಕೆಲವರಿಗೆ ದೇವರ ವಿಷಯದಲ್ಲಿ ಜ್ಞಾನವೇ ಇಲ್ಲ. ನಿಮಗೆ ನಾಚಿಕೆ ಹುಟ್ಟಬೇಕೆಂದು ಇದನ್ನು ಹೇಳುತ್ತೇನೆ. ಇದನ್ನು ನಾಚಿಕೆ ಹುಟ್ಟಬೇಕು ಅಂತ ಹೇಳಿ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಅಂದ್ರೆ, ಒಬ್ಬ ಮಗ ಎತ್ತಂತ ತಂದೆಯನ್ನೇ ಮರ್ತು ಬಿಟ್ರೆ ಯಾವ ರೀತಿಯಾಗಿ ಇರ್ತದೆ? ಈ ಲೋಕದಲ್ಲಿ ನಿನ್ನ ತಂದೆ ಹೆಸರೇನಪ್ಪ ಎಂಬುದಾಗಿ ಯಾರಾದರೂ ಕೇಳಿದ್ರೆ, ನನ್ನ ತಂದೆ ಯಾರೇನು ಅಂತ ನನಗೆ ಗೊತ್ತಿಲ್ಲ ಎಂಬುದಾಗಿ ಯಾವುದೇ ಮಗನ ಹೇಳ್ತಾನೆ ಅಂದ್ಕೊಳ್ಳಿ, ಅದೆಂಥ ಹೀನಾಯವಾದಂಥ ಪರಿಸ್ಥಿತಿ ಒಂದ್ಸರಿ ಆಲೋಚನೆ ಮಾಡಿ. ಆ ತಂದೆಯ ಮನಸ್ಸೇನಾಗಬೇಕೋ, ಆ ಮಗನಿಗೆ ಜನ್ಮವನ್ನು ಕೊಟ್ಟಿರುವಂಥ ಆ ತಂದೆಯ ಮನಸ್ಸೇನಾಗಬೇಕೋ, ಇಲ್ಲ ಈ ಥರವೂ ಕೂಡ ಯಾವ ರೀತಿಯಾಗಿ ಸಮಾಜದಲ್ಲಿ ಅವಮಾನ ಎನ್ನುವಂಥದ್ದು ಇರ್ತದೋ, ನಾವಿದನ್ನು ಆಲೋಚನೆ ಮಾಡಲೇಬೇಕು. ಯಾವ ಮನುಷ್ಯನಾದರೂ ಕೂಡ ತಂದೆಯನ್ನು ಅರಿಯದಂಥ ರೀತಿಯಲ್ಲಿ, ದೇವರನ್ನ ಅರಿಯದಂಥ ರೀತಿಯಲ್ಲಿ ಇರ್ಕೂಡ್ದು. ದೇವರನ್ನ ಅರಿತು ಮನುಷ್ಯನ ಈ ಭೂಮಿ ಮೇಲೆ ಬದುಕಬೇಕು. ಆ ದೇವ್ರು ನಮ್ಮನ್ನು ಏನಕ್ಕೋಸ್ಕರ ಹುಟ್ಟಿಸಿದಾನೆ ಎನ್ನುವಂಥದ್ದನ್ನು ತಿಳಿದುಕೊಂಡು ಈ ಭೂಮಿ ಮೇಲೆ ಬದುಕಬೇಕು. ಆ ದೇವ್ರು ನಮ್ಗೆ ಈ ಭೂಮಿ ಮೇಲೆ ಏನು ಮಾಡೋದಕ್ಕೆ ಕೇಳಿದಾನೆ ಎನ್ನುವಂಥದ್ದನ್ನು ತಿಳ್ಕೊಂಡು ಈ ಭೂಮಿ ಮೇಲೆ ಬದುಕಬೇಕು. ಆ ರೀತಿಯಾಗಿ ಬದುಕಿ ದೇವರ ಹತ್ರ ಬಳಿಗೆ ನಾವು ಸೇರಬೇಕು. ದೇವರು ಅಂತಿದ್ದಂಗೆನೇ ಏನೋ ನಮ್ಮ ಕೆಲಸಕ್ಕೆ ಬರುವಂಥವನು, ನಮ್ಮ ಕೆಲಸವನ್ನು ಮಾಡುವಂಥ ದಾಸನನ್ನಾಗಿ ಮನುಷ್ಯನ ಇವತ್ತು ಮಾಡ್ಕೊಂಬಿಟ್ಟಿದ್ದಾನೆ. ಕಷ್ಟವಂತ ದೇವರಿಗೆ ಮೊರೆ ಇಡಬೇಕು. ಏನೋ ಪ್ರಾಬ್ಲಮ್ಗಳು ಬಂತ ಅದಕ್ಕೋಸ್ಕರ ದೇವರಿಗೆ ಮೊರೆ ಇಡುವಂಥದ್ದು, ರೋಗ ಬಂತ ದೇವರಿಗೆ ಮೊರೆ ಇಡುವಂಥದ್ದು, ಅಜ್ಞಾನದ ಪ್ರಾರ್ಥನೆಗಳನ್ನು ಮಾಡುವಂಥದ್ದು. ಅಂದ್ರೆ ದೇವರು ಇಷ್ಟು ಕೀಳಾಗಿದ್ದಾನೆ ನಿಮ್ಮ ಮನಸ್ಸಿನಲ್ಲಿ. ಇವತ್ತು ಯಾವುದೋ ಒಬ್ಬ ಮನುಷ್ಯನನ್ನು ನೋಡಿ ಏನಾದರೂ ಒಬ್ಬ ಮನುಷ್ಯನ ಇನ್ನೊಬ್ಬ ಮನುಷ್ಯನನ್ನು ಆತನನ್ನು ಏನಾದರೂ ಬೈತಿದ್ದ ಅಂದ್ಕೊಂಡು ಆತನ ತಾಳ್ಮೆಯಿಂದ ಇದ್ದರೆ, ಇಲ್ಲ ಒಬ್ಬ ಮನುಷ್ಯನ ಇನ್ನೊಬ್ಬ ಮನುಷ್ಯನನ್ನು ಒಡೆದ ಅಂದ್ಕೊಳ್ಳಿ, ಆತನ ತಾಳ್ಮೆಯಿಂದ ಇದ್ದರೆ ಆತನನ್ನು ಏನಂದ್ಕೊಳ್ತಾರೆ ಅಂತಂದರೆ, ಈತನು ದೇವರಂತ ಮನುಷ್ಯನು, ಆತನ ಅಷ್ಟರ ಮಟ್ಟಿಗೆ ಬೈದ್ರು, ಅಷ್ಟರ ಮಟ್ಟಿಗೆ ಹೊಡೆದ್ರು, ಅಷ್ಟರ ಮಟ್ಟಿಗೆ ಆತನಿಗೆ ಹಿಂಸೆಯನ್ನು ಕೊಟ್ಟರು ಕೂಡ ತಾಳ್ಮೆಯಿಂದ ಇದ್ದಾನೆ, ಈತನ ದೇವರಂತ ಮನುಷ್ಯನು ಎಂಬುದಾಗಿ ಹೇಳ್ತಿರ್ತಾರೆ ಸಹಜವಾಗಿ. ಅಂದರೆ ಇವರ ಅರ್ಥ ಏನು? ದೇವರು ಕೂಡ ಶಾಂತ ಸ್ವಭಾವ ಉಳ್ಳಂಥವನೇ ಹೊರತು ಆತನಿಗೆ ಕೋಪ ಇಲ್ಲ ಅಂತೇಳಿ ಮನುಷ್ಯನ ಮನಸ್ಥಿತಿ. ದೇವರಿಗೆ ಶಾಂತತೆ ಎನ್ನುವಂಥದ್ದಿದೆ, ದೇವರು ಕೋಪ ಪಡಲ್ಲ, ದೇವ್ರು ಏನಂದ್ರು ಅನ್ನಿಸ್ಕೊಂತಾನೆ. ದೇವರು ಮನುಷ್ಯನೇನು ದೂಷಣೆ ಮಾಡಿದ್ರು ಕೂಡ ದೂಷಣೆಯನ್ನು ಮಾಡಿಸ್ಕೊಳ್ತಾನೆ. ಮನುಷ್ಯನಿಗೆ ಕೇಡನ್ನು ಮಾಡಲ್ಲ, ಮನುಷ್ಯನಿಗೆ ಯಾವ ತೊಂದರೆಯನ್ನು ಕೊಡಲ್ಲ, ಮನುಷ್ಯನನ್ನು ಕಾಪಾಡುವಂಥದ್ದು ಅಷ್ಟೇ ಆತನ ಕೆಲಸ ಎಂಬುದಾಗಿ ಮನುಷ್ಯನ ಆಲೋಚನೆ ಈ ರೀತಿಯಾಗಿ ಇರುವಂಥ ಕಾರಣವೇ ಮನುಷ್ಯನ ಈ ರೀತಿಯಾಗಿ ಈತನ ದೇವರಂತ ಮನುಷ್ಯ ಎಂಬುದಾಗಿ ಒಂದೇ ಮಾತಿನಲ್ಲಿ ಹೇಳ್ಬಿಡ್ತಾರೆ. ನಿಜವಾಗ್ಲೂ ಆತನ ಕೋಪವನ್ನು ಪಡ್ತಾನ? ಇಲ್ಲ ಆತನ ಯಾವಾಗಲೂ ಕೂಡ ಶಾಂತತೆಯಿಂದ ಇರ್ತಾನ? ಇದನ್ನ ನಾವು ತಿಳಿದುಕೊಳ್ಬೇಕು ಅಂದ್ರೆ ಮನುಷ್ಯನ ಬಳಿಗೆ ಹೋಗಿ ಕೇಳಿದ್ರೆ ಉತ್ತರ ಸಿಗಲ್ಲ. ದೈವ ಗ್ರಂಥವಾಗಿರುವಂಥ ಬೈಬಲ್ ಬಳಿಗೆ ಬಂದು, ದೇವರೇ ನೀನು ಕೋಪವನ್ನು ಪಡ್ತೀಯಾ ಎಂಬುದಾಗಿ ಒಂದ್ಸರಿ ಬೈಬಲ್ನ ಹುಡುಕುವಂಥದ್ದಾದರೆ ಕೆಲವೊಂದು ಮಾತನ್ನ ಗಮನಿಸಿ. ಕೀರ್ತನೆಗಳು 89ನೇ ಕೀರ್ತನೆ 7ನೇ ವಚನವನ್ನ, ಆತನು ಪರಿಶುದ್ಧರ ಸಭೆಯಲ್ಲಿ ಭಯಂಕರನಾದಂಥ ದೇವರು. ಇದೇನಿ ಮಾತು? ಭಯಂಕರನಾದಂಥ ದೇವರು. ಕೆಲವೊಂದು ನಾವು ಸರ್ವಸಾಧಾರಣವಾಗಿ ಮಾತಾಡ್ತಾ ಇದ್ದೀವಿ, ಅದು ಭಯಂಕರವಾಗಿದೆ ಅಂತ ಹೇಳಿ. ಅಂದ್ರೆ ಭಯಂಕರ ಅಂದ್ರೆ ಏನು? ಭಯವನ್ನು ಹುಟ್ಟಿಸುವಂಥದ್ದು ಎಂಬುದಾಗಿ. ಮುಂದೆ ತನ್ನ ಎಲ್ಲಾ ಪರಿವಾರದವರಿಗಿಂತ, ದೂತರುಗಳಿಗಿಂತ ಭೀಕರನು ಅಂದ್ರೆ ಅಂತ ಭೀಕರನ, ಅಂತ ಕೋಪ ಉಳ್ಳಂತವನ. ಬೈಬಲ್ ಏನ್ ಹೇಳ್ತಾ ಇದೆ? ದೇವರು ಕೋಪ ಉಳ್ಳಂತವನು, ಬಹಳ ಕೋಪ ಉಳ್ಳಂತವನು, ಒಬ್ಬ ದೂತನಿಗಿಂತಲೂ ಅಧಿಕವಾದಂಥ ಕೋಪ ಉಳ್ಳಂತವನು. ಒಬ್ಬ ದೂತನ ಶಕ್ತಿ ಸಾಮರ್ಥ್ಯ ಎಂಥದ್ದು? ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ದೇವದೂತನು ಬಂದು ಫಿಲಿಸ್ಟಿಯರಲ್ಲಿ 185,000 ಜನವನ್ನ ಒಂದೇ ರಾತ್ರಿಯಲ್ಲಿ ಹತ ಮಾಡ್ತಾನೆ. ಒಂದು ರಾತ್ರಿಯಲ್ಲಿ ಅಷ್ಟು ಜನವನ್ನ ಹತ ಮಾಡ್ತಾನೆ, ಕೊಂದಾಕ್ತಾನೆ. ಅಂದ್ರೆ ಒಬ್ಬ ದೇವದೂತನಿಗೆ ಅಂತ ಶಕ್ತಿ ಇದೆಯಾ? ಆಲೋಚನೆ ಮಾಡಿ. ಒಬ್ಬ ದೇವದೂತನಿಗೆ ಅಂತ ಶಕ್ತಿ ಇದೆ ಅಂದ್ರೆ, ಈ ದೇವದೂತರನ್ನೆಲ್ಲ ಬಾಯ ಮಾತಿನ ಮೂಲಕವಾಗಿ ಉಂಟು ಮಾಡಿದಂತ ಆ ಸರ್ವೇಶ್ವರನ್ ಇನ್ನೆಂತ ಕೋಪ ಪಡಬಹುದು, ಆತನಿಗೆ ಇನ್ನೆಂತ ಕೋಪ ಇರ್ಬೋದು, ಆತನು ಕೋಪಿಸ್ಕೊಂಡ್ರೆ ಏನಾಗಬಹುದು? ಒಂದ್ಸರಿ ಆಲೋಚನೆ ಮಾಡಿ. ಒಬ್ಬ ದೇವದೂತನು ದೇವರ ಮಾತಿಗೆ ಅನುಸಾರವಾಗಿ ಆತನೇ ಕೋಪದಿಂದ ಇಷ್ಟು ಜನವನ್ನ ಸಂಹಾರ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಅಂದ್ರೆ ದೇವರಿಗೆ ಇನ್ನೆಂತ ಶಕ್ತಿ ಇದೆ.
ಆತನೊಂದಿಗೆ ಕೋಪ ಪಡುವಂಥದ್ದರೆ ಎಂಥ ಮಟ್ಟಿಗೆ ಸಂಹಾರ ಎನ್ನುವಂಥದ್ದು ನಡೆಯುತ್ತೆ. ಆತನ ತನ್ನ ಎಲ್ಲ ಪರಿವಾರದವರಲ್ಲಿ ಭೀಕರನು. ಮತ್ತೆ ಕೀರ್ತನೆಗಳು 7ನೇ ಕೀರ್ತನೆಯಲ್ಲಿ 11ನೇ ವಚನವನ್ನು ಗಮನಿಸಿ. ದೇವರು ನ್ಯಾಯಕ್ಕೆ ಸರಿಯಾಗಿ ತೀರ್ಪು ಕೊಡುವವನು, ಯಾವಾಗಲೂ ದುಷ್ಟರ ವಿಷಯದಲ್ಲಿ ಕೋಪವುಳ್ಳವನು. ಯಾವಾಗಲೂ ದುಷ್ಟರ ವಿಷಯದಲ್ಲಿ ಕೋಪವುಳ್ಳವನು. ಯಾವಾಗಲೂ ಕೋಪವುಳ್ಳವನ. ನಾವೇನು ಅಂದ್ಕೊಂಡಿದ್ದೀವಿ ಅಂದ್ರೆ ದೇವರಂದ್ರೆ ಪ್ರೀತಿಮಯನು, ದೇವರಂದ್ರೆ ಕರುಣಾಮಯನು, ದೇವರಂದ್ರೆ ನಮ್ಗೇನೋ ಕೊಡುವಂಥವನು, ದೇವ್ರ ಹೊರ ಕೊಡುವಂಥವನು, ದೇವರು ನಮ್ಮನ್ನ ಕಾಯುವಂಥವನು, ದೇವರು ನಮ್ಮನ್ನ ಕಾಪಾಡುವಂಥವನು, ನಾವೇನೇ ಪಾಪದಲ್ಲಿದ್ರೂ ಕೂಡ ಕ್ಷಮಿಸುವಂಥವನು, ಪಾಪ ಮಾಡ್ತಾ ಇದ್ರು ಕೂಡ ಕ್ಷಮಿಸುವಂಥವನು. ಯಾಕೆಂದ್ರೆ ಇವತ್ತು ಮನುಷ್ಯನ ಮನಸ್ಥಿತಿ ಹೆಂಗೆ ಅಂತಂದ್ರೆ, ಕೆಲವೊಂದು ಮನುಷ್ಯರನ್ನ ನೋಡ್ತಾ ಇದ್ರೆ ಭಯಂಕರ ರೀತಿಯಲ್ಲಿ ಅಸಹ್ಯ ಎನ್ನುವಂಥದ್ದು ಹುಟ್ಟುತ್ತೆ. ಯಾಕೆ ಅಂತಂದ್ರೆ ಭಯಂಕರ ರೀತಿಯಲ್ಲಿ ಸುಳ್ಳನ್ನು ಹೇಳ್ತಾರೆ, ಭಯಂಕರ ರೀತಿಯಲ್ಲಿ ಒಬ್ಬ ಮನುಷ್ಯನಿಗೆ ಮೋಸ ಮಾಡ್ತಾರೆ, ಭಯಂಕರ ರೀತಿಯಲ್ಲಿ ಕೆಟ್ಟದಾಗಿ ಸಮಾಜದಲ್ಲಿ ಬದುಕ್ತಾರೆ. ಆದರೆ ದೊಡ್ಡ ಸ್ಥಿತಿಯಲ್ಲಿ ಇರುವಂಥ ರೀತಿಯಲ್ಲಿ ದೇವರಿಗೆ ಪೂಜೆಗಳನ್ನು ಮಾಡ್ತಾ ಇರ್ತಾರೆ, ಭಕ್ತಿವಂತರ ರೀತಿಯಲ್ಲಿ ನಟಿಸ್ತಾ ಇರ್ತಾರೆ. ಅಂದ್ರೆ ಇದು ಭಕ್ತಿಯ ಆಲೋಚನೆ ಮಾಡಿ ಮಾಡುವಂಥದ್ದು ಮೋಸ, ದೇವರ ಮೇಲೆ ದೇವರಿಗೆ ಪೂಜೆ ಮಾಡುವಂಥದ್ದು ಕೆಟ್ಟತನ, ದೇವರಿಗೆ ಮಾತ್ರ ಪೂಜೆ ಮಾಡುವಂಥದ್ದು. ನಾವಿಷ್ಟೆಲ್ಲ ಅನ್ಯಾಯದ ಅಕ್ರಮದಲ್ಲಿ ಜೀವಿಸಿ ಈ ರೀತಿಯಾಗಿ ದರಿದ್ರರ ರೀತಿಯಲ್ಲಿ ನಾವು ಬದುಕಿ ದೇವರ ಮುಂದೆ ಹೋಗಿ ನಾವು ಪೂಜೆ ಮಾಡೋದಕ್ಕೆ ಹೋದರೆ ದೇವರು ಏನು ಅನ್ಕೊಳ್ತಾನೆ ಅನ್ನೋ ಮನಸ್ಥಿತಿ ಯಾರಿಗಾದ್ರೂ ಇದೆಯಾ? ಯಾರು ಕೂಡ ಆ ರೀತಿಯಾಗಿ ಆಲೋಚನೆ ಮಾಡಲ್ಲ. ಅಂದ್ರೆ ದೇವರ ವಿಷಯದಲ್ಲಿ ಇವರಿಗೆ ಸರಿಯಾದಂಥ ಅವಗಾಹನೆ ಇಲ್ಲ, ದೇವರಿಗೆ ವಿಷಯದಲ್ಲಿ ಸರಿಯಾದಂಥ ತಿಳುವಳಿಕೆ ಇಲ್ಲದೆ ಇರುವಂಥ ಕಾರಣವೇ, ಏನೇ ಪಾಪ ಮಾಡಿದ್ರು ದೇವ್ರು ಕ್ಷಮಿಸ್ತಾನೆ ಎನ್ನುವಂಥ ಕಾರಣ ಇರುವಂಥ ಆ ರೀತಿಯಾಗಿ ಆಲೋಚನೆ ಇವ್ರಿಗೆ ಇರುವಂಥ ಕಾರಣವೇ ಲೋಕದಲ್ಲಿ ಇಷ್ಟಾನುಸಾರವಾಗಿ ಬೇಡಿಕೊಳ್ಳುವಂಥದ್ದು. ಕೆಲವೊಬ್ಬರು ಒಂದು ಸ್ತ್ರೀ ಮಾತನಾಡುವಂಥ ಮಾತು ಏನು ಅಂತಂದ್ರೆ, ನಾವು ಹೋಗಿ ಆ ದೇವ್ರನ್ನ ನಂಬಿಕೊಂಡ ಮೇಲೆ ಡಾಬಾವನ್ನ ಮಾಡ್ದೋ. ಗಮನಿಸಿ, ನಾವು ಹೋಗಿ ಆ ದೇವ್ರನ್ನ ನಂಬ್ಕೊಂಡ ಮೇಲೆ ಬಾರನ್ನ ಮಾಡ್ದೋ. ಅಂದ್ರೆ ಇದು ಸರಿಯಾದಂಥದ್ದ? ದೇವ್ರನ್ನ ನಂಬಿಕೊಳ್ಳುವಂಥದ್ದು ಬಾರನ್ನ ಓಪನ್ ಮಾಡೋದಕ್ಕ, ಮದ್ಯದ ಅಂಗಡಿಗಳನ್ನ ಓಪನ್ ಮಾಡೋದಕ್ಕ? ಅಂದ್ರೆ ಇವ್ರ ಮನಸ್ಥಿತಿ ಏನು? ದೇವರೇ ಇದಕ್ಕೆ ಸಪೋರ್ಟ್ ಮಾಡ್ತಾನೆ ಅನ್ನುವಂಥದ್ದು ಇವರ ಮನಸ್ಥಿತಿ. ಅಂದ್ರೆ ಮನುಷ್ಯನು ದೇವ್ರಿಗೆ ಒಬ್ಬ ಭಿಕ್ಷೆ ಬೇಡುವಂಥವನಿಗೆ ಎಷ್ಟು ಬೆಲೆಯನ್ನು ಕೊಡ್ತಾನೆ ಅಂದ್ಕೊಳ್ಳಿ, ಅಷ್ಟು ಬೆಲೆಯನ್ನು ಕೂಡ ದೇವರ ವಿಷಯದಲ್ಲಿ ಕೊಡಲ್ಲ, ದೇವರಿಗೆ ಕೊಡಲ್ಲ. ಅಷ್ಟರ ಮಟ್ಟಿಗೆ ಕೀಳಾದಂಥ ಸ್ಥಿತಿಯಲ್ಲಿ ಮನುಷ್ಯನು ದೇವರನ್ನ ನೋಡ್ತಾ ಇದ್ದಾನೆ. ದೇವರು ಅಂದ್ರೆ ಕೈ ಒರೆಸಿಕೊಳ್ಳುವಂಥ ಬಟ್ಟೆಗೆ ಸಮಾನ ಅನ್ನುವಂಥ ರೀತಿಯಲ್ಲಿ ಆಲೋಚನೆ ಮಾಡಿ. ಇಲ್ಲಿ ಏನಿದೆಯೋ ದುಷ್ಟರ ವಿಷಯದಲ್ಲಿ ಕೀರ್ತನೆಗಳು 7:11 ದೇವರು ನ್ಯಾಯಕ್ಕೆ ಸರಿಯಾಗಿ ತೀರ್ಪು ಕೊಡುವವನು, ಯಾವಾಗಲೂ ದುಷ್ಟರ ವಿಷಯದಲ್ಲಿ ಕೋಪವುಳ್ಳವನು. ಯಾವಾಗಲೂ ದುಷ್ಟರ ವಿಷಯದಲ್ಲಿ ಕೋಪ ಬೀಳುವನು. ಅಂದ್ರೆ ದುಷ್ಟರ ವಿಷಯದಲ್ಲಿ ದೇವರು ಯಾವತ್ತಿಗೂ ಸಹಿಸಲ್ಲ, ದುಷ್ಟರನ್ನ ಯಾವತ್ತಿಗೂ ಸಹಿಸಲ್ಲ. ಯಾವತ್ತಿಗಾದ್ರೂ ಶಿಕ್ಷೆ ಕೊಡುವಂಥವನೇ ದುಷ್ಟರಿಗೆ. ಈ ಮಾತನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾವೇನು ಅಂದ್ಕೊಂಡ್ಬಿಟ್ಟಿದೀವಿ ಅಂದ್ರೆ, ನಾವು ಈ ಭೂಮಿಯಲ್ಲಿ ಏನೇ ತಪ್ಪನ್ನ ಮಾಡಿದ್ವಾ, ಯೇಸು ಕ್ರಿಸ್ತನ ನಂಬ್ಕೊಂಡ್ಬಿಟ್ರೆ ಸಾಕು, ನಮ್ಮ ಪಾಪ ಪರಿಹಾರ ಆಗೋಯ್ತಲ್ಲ, ನಮ್ಗೆ ಇನ್ನೇನು ಶಿಕ್ಷೆ ಬರಲ್ಲ ಅಂದ್ಕೊಂಡಿದೀವಿ. ಭಯಂಕರವಾದಂಥ ತಪ್ಪು ಇದು. ನಾವು ಅಂದ್ಕೊಂಡಿರುವಂಥ ಒಂದು ತಪ್ಪಾಗಿ ಅರ್ಥ ಮಾಡಿಕೊಂಡಿರುವಂಥ ಮಾತಿದು. ನಾನು ಆಲ್ರೆಡಿ ಒಂದು ವಿಡಿಯೋವನ್ನು ಮಾತಾಡಿ ಯೂಟ್ಯೂಬಲ್ಲಿ ಇಟ್ಟಿದ್ದೀನಿ. ಮನುಷ್ಯರೆಲ್ಲರ ಅಪರಾಧಕ್ಕೆ ಶಿಕ್ಷೆ ಇಲ್ಲೋ ಅಲ್ಲೋ ಎಂಬುದಾಗಿ. ಅಂದ್ರೆ ಮನುಷ್ಯರು ಮಾಡಿದಂಥ ಎಲ್ಲ ಅಪರಾಧಗಳಿಗೆ ಭೂಲೋಕದಲ್ಲಿ ಶಿಕ್ಷೆ ಬರುತ್ತಾ, ನರಕಲೋಕದಲ್ಲಿ ಶಿಕ್ಷೆ ಬರುತ್ತಾ ಅಂತಾನ. ಆ ವಿಡಿಯೋವನ್ನು ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಭೂಮಿ ಮೇಲೆ ನೀನು ಮಾಡಿದಂಥ ಅಪರಾಧಕ್ಕೆ ನೀನು ಯೇಸು ಕ್ರಿಸ್ತನ ನಂಬ್ಕೊಂಡದಲ್ಲೇ ಇದ್ರು ಶಿಕ್ಷೆ ಮಾತ್ರ ತಪ್ಪಿ ಹೋಗಲ್ಲ. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ನಿನ್ನ ಪಾಪಗಳು ಒಂದ್ ವೇಳೆ ಕ್ಷಮಿಸಲ್ಪಡ್ಬೋದು, ನಿನ್ನ ಪಾಪಗಳನ್ನು ದೇವರು ಕ್ಷಮಿಸಲ್ಪಡ್ಬೋದು, ಆದ್ರೆ ನೀನು ಮಾಡಿದಂಥ ತಪ್ಪಿಗೆ ಶಿಕ್ಷೆ ಈ ಭೂಮಿ ಮೇಲೆ ಬಂದೇ ಬರುತ್ತೆ. ಈ ಭೂಮಿ ಮೇಲೆ ಬರುತ್ತೆ, ನರಕಲೋಕದಲ್ಲೂ ಕೂಡ ಬರುತ್ತೆ. ಯಾಕೆಂತಂದ್ರೆ ಇದಕ್ಕೆ ಚರಿತ್ರೆಯೇ ಸಾಕ್ಷಿ. ದಾವಿದನಿದ್ದಾನೆ, ಆತನು ತಪ್ಪನ್ನು ಮಾಡ್ತಾನೆ, ಆತನ ವೇಶ್ಯೆಗಳಿಗೆ ಹೋಗಿ ಅದು ದೇವರ ಲೆಕ್ಕದಲ್ಲಿ ಬಹಳ ದೊಡ್ಡ ಅಪರಾಧವಾಗೋಗುತ್ತೆ. ನಾನು ತಪ್ಪನ್ನು ಮಾಡಿದ್ದೀನಿ ಎಂಬುದಾಗ ಆತನ ಪಶ್ಚಾತ್ತಾಪ ಪಡ್ತಾನೆ. ಆದರೆ ದೇವರು ಮಾತ್ರ ಆತನನ್ನು ಶಿಕ್ಷಿಸದೆ ಬಿಡೋದಿಲ್ಲ. ಆತನಿಂದ ಹುಟ್ಟಿದಂಥ ಮಗುವನ್ನು ದೇವರು ಕೊಂದಾಕ್ತಾರೆ. ಆಲೋಚನೆ ಮಾಡಿ. ಮತ್ತೆ ಭಯಂಕರ ರೀತಿಯಲ್ಲಿ ಕೇಡುಗಳು ಎನ್ನುವಂಥದ್ದು, ಆತನು ಮಾರಿ ಮಾಡಿದಂಥ ಸಮಯದಲ್ಲಿ ಭಯಂಕರ ರೀತಿಯಲ್ಲಿ ಕೇಡು. ಅಂದ್ರೆ ಎಂಥ ದೊಡ್ಡ ಭಕ್ತನಾದ್ರೂ ಸರಿ, ನೀನು ಮಾಡಿದಂಥ ತಪ್ಪಿಗೆ ಶಿಕ್ಷೆ ಬರೋದಂಗಿರಲ್ವಾ? ಖಂಡಿತವಾಗಲೂ ಬಂದೇ ಬರುತ್ತೆ ಎನ್ನುವಂಥದ್ದು ಚರಿತ್ರೆ ಹೇಳಿರುವಂಥ ದೇವರು ಬರೆಸಿ ಕೊಟ್ಟಿರುವಂಥ ಗ್ರಂಥದಲ್ಲಿರುವಂಥ ಸಾಕ್ಷಿ ಆಗಿರುವಂಥ ಕಾರಣ ದುಷ್ಟರ ವಿಷಯದಲ್ಲಿ ದೇವರು ಪ್ರತಿದಿನವೂ ಕೋಪ ಪಡ್ತಾನೆ. ಅಂದ್ರೆ ಲೋಕವೆಲ್ಲವೂ ಕೂಡ ಅಂದುಕೊಳ್ಳುವಂಥದ್ದು ತಪ್ಪ. ದೇವ್ರು ಏನೋ ನಮ್ಮನ್ನು ಯಾವಾಗಲೂ ಕೂಡ ಏನೇ ತಪ್ಪನ್ನು ಮಾಡಿದ್ರು ಕೂಡ ಕಾಪಾಡುವಂಥವನು ಅಂತಾನ.
ಅದೆಲ್ಲವೂ ಕೂಡ ಮನುಷ್ಯನ ತಪ್ಪಾದಂಥ ಆಲೋಚನೆಗಳು. ಒಬ್ಬ ಮನುಷ್ಯನನ್ನು ಕೊಲೆ ಮಾಡಿದ್ರು ಕೂಡ ದೇವರು ಕಾಪಾಡ್ತಾನೆ ಅನ್ನುವಂಥದ್ದು ತಪ್ಪದ ಆಲೋಚನೆ. ಒಬ್ಬ ಮನುಷ್ಯನನ್ನು ಅನ್ಯಾಯವಾಗಿ ಸುಲ್ಕೊಂಡ್ರು ಕೂಡ ದೇವರು ನಮ್ಮನ್ನು ಕಾಪಾಡ್ತಾನೆ ಅನ್ನುವಂಥದ್ದು ತಪ್ಪಾದ ಆಲೋಚನೆಗಳು. ಇವೆಲ್ಲವೂ ಕೂಡ ಮನುಷ್ಯನನ್ನು ಅನ್ಯಾಯವಾಗಿ ಸುಲ್ಕೊಳ್ತಾನೆ, ಮನುಷ್ಯನನ್ನು ಅನ್ಯಾಯ ಮಾಡಿ ಮೋಸ ಮಾಡಿ ಎಳ್ದಾಕಿ ಕೊಡ್ತಾನೆ, ಮನೆಗೆ ಬೆಳೆದುಕೊಂಡು ಬಂದು ದೇವರೇ ನನಗಿದನ್ನು ಕೊಟ್ಟ ಎಂಬುದಾಗಿ ಹೇಳ್ತಾನೆ. ಅರ್ಥವಾಯ್ತಾ ನಾನು ಹೇಳಿದ್ದು? ಯಾರೋ ಒಬ್ಬರಿಗೆ ಮೋಸ ಮಾಡುವಂಥದ್ದು, ಅದನ್ನು ತೆಗೆದುಕೊಂಡು ಬರುವಂಥದ್ದು, ದೇವರೇ ಇದನ್ನು ನಮಗೆ ಕೊಟ್ಟ ಅಂತ ಹೇಳಿ ಆ ಅನ್ಯಾಯದ ಧನದ ವಿಷಯದಲ್ಲಿ ಹೇಳುವಂಥದ್ದು. ಒಬ್ಬ ಕ್ರೈಸ್ತ ಸಹೋದರನು ಒಂದು ಸಮಯದಲ್ಲಿ ಹೇಳ್ತಾನೆ, ನಾನು ಬಹಳ ಕಷ್ಟದಿಂದ ಇದ್ದೆ, ದಾರಿಯಲ್ಲಿ ನನಗೆ ಸ್ವಲ್ಪ ಹಣ ಸಿಕ್ತು, ದೇವರೇ ನನಗದನ್ನು ಕೊಟ್ಟ ಅಂತಾನೆ. ಕ್ರೈಸ್ತನ ಹೇಳುವಂಥ ಮಾತಿದ್ದು ಗಮನಿಸಿ, ನ್ಯಾಯವಾದಂಥ ಮಾತಾ ಇದು. ದೇವರು ಖಂಡಿತವಾಗ್ಲೂ ಎಲ್ಲೋ ಬಿದ್ದಿರ ದುಡ್ಡನ್ನ ದೇವ್ರು ಕೊಡ್ತಾನ? ಯಾರ ಕಷ್ಟಾರ್ಜಿತವೋ ಬೀಳಿಸ್ಕೊಂಡು ಹೋಗಿದ್ದಾರೆ, ಯಾಮಾರೆ ಕಳ್ಕೊಂಡಿದ್ದಾರೆ. ಯಾಕಂದ್ರೆ ಸರ್ವಸಾಧಾರಣವಾಗಿ ಎಲ್ಲರೂ ಕೂಡ ಕಳೆದುಕೊಂತಾರೆ ಯಾವುದೋ ಒಂದು ವಸ್ತುಗಳನ್ನು. ಆ ರೀತಿಯಾಗಿ ಅವ್ರ ಹಣವನ್ನೇ, ಅವ್ರ ಕಷ್ಟಾರ್ಜಿತವನ್ನು ಕಳೆದುಕೊಂಡು ಹೋಗಿರ್ಬೋದು. ಆದರೆ ಅದು ಯಾರು ಸ್ವತ್ತು? ಈತನ ಸ್ವತ್ತ ತೆಗೆದುಕೊಳ್ಳೋದಕ್ಕೆ? ಈತನ ಸ್ವತ್ತಲ್ಲ. ಯಾರು ಬೀಳಿಸ್ಕೊಂಡಿದ್ದಾನೆ ಆತನ ಸ್ವತ್ತು. ಯಾರೋ ತೆಗೆದುಕೊಂಡು ಹೋಗ್ತಾರಲ್ಲ, ಅದಕ್ಕೆ ನಾನೇ ತೆಗೆದುಕೊಳ್ತೀನಿ ಅಂದ್ರೆ ಅದೇನರ್ಥ? ಅಂದ್ರೆ ಯಾರ್ದೋ ಮೇಲೆ ಬರುವಂತ ದೇವರ ಕೋಪ ನಿನ್ನ ಮೇಲೆ ನೀನು ತಂದುಕೊಳ್ತಿದ್ಯಾ ಅಂತ ಅರ್ಥ. ಆಗಿರುವಂತ ಕಾರಣ ಬೇರೆಯವರ ಸೊತ್ತಿಗೆ ನೀನು ಆಸೆ ಪಡುವಂತ ಅನುಮತಿ ದೇವರು ಕೊಟ್ಟಿಲ್ಲ. ಯಾರ್ದೋ ಬೀಳಿಸ್ಕೊಂಡು ಹೋಗಿದಾರ, ಒಂದು ವೇಳೆ ಅವ್ರು ನಿನಗೆ ಸಿಕ್ಕುವಂಥದ್ದಾದ್ರೆ, ಇಲ್ಲ ಅವ್ರಿಗೆ ನೀನು ಕೊಡುವಂಥದ್ದಾದ್ರೆ, ನೀನು ಒಂದು ವೇಳೆ ಯಾರೋ ಬಸ್ಸಿನಲ್ಲಿ ಎಲ್ಲ ಪಬ್ಲಿಕಲ್ಲಿ ಇರ್ತಾರೆ, ಬೀಳಿಸ್ಕೊಳ್ತಾರೆ, ಅವ್ರಿಗೆ ಅದನ್ನು ತೆಗೆದು ಕೊಡೋದ್ರಲ್ಲಿ ತಪ್ಪಿಲ್ಲ, ಇಲ್ಲ ತೆಗೆದುಕೊ ಎಂಬುದಾಗಿ ಹೇಳುವಂಥದ್ರಲ್ಲಿ ತಪ್ಪಿಲ್ಲ. ಅದನ್ನು ತೆಗೆದು ಇಟ್ಟುಕೊಳ್ಳುವಂಥದ್ರಲ್ಲಿ ಬಹಳ ಭಯಂಕರ ತಪ್ಪು. ಯಾರೋ ಉದಿಸ್ಕೊಂಡು ಹೋಗಿರ್ತಾರೆ, ಅದು ನಮಗೆ ಗೊತ್ತಿರಲ್ಲ, ಎಲ್ಲ ನಮಗೆ ಸಿಗುತ್ತೆ ಅಂದ್ರೆ ಅದನ್ನು ತೆಗೆದುಕೊಳ್ಳುವಂಥದ್ದು ಭಯಂಕರ ಪಾಪ. ಮುಟ್ಟಬಾರದು. ಯಾರು ತೆಗೆದುಕೊಳ್ತಾರ ಅವ್ರು ತೆಗೆದುಕೊಳ್ಳಿ. ಯಾರಿಗೆ ಪಾಪ ಎನ್ನುವಂಥದ್ದು ಬೇಕಿದೆಯೋ, ಯಾರಿಗೆ ದೈವ ಉಗ್ರತೆ ಎನ್ನುವಂಥದ್ದು ಬೇಕಿದೆಯೋ ಅವ್ರು ತೆಗೆದುಕೊಳ್ಳಿ. ನೀನು ದೇವರ ಕೋಪಕ್ಕೆ ಗುರಿ ಆಗಬಾರ್ದು ಅಂದರೆ ನೀನು ತೆಗೆದುಕೊಳ್ಳಬಾರದು ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತಂದರೆ ದೇವರು ಒಳ್ಳೆ ಮನುಷ್ಯರಿದ್ದಾರಾ, ನನ್ನನ್ನು ಹುಡುಕುವಂಥವ್ರು ಇದ್ದಾರಾ ಎಂಬುದಾಗಿ ದೇವರು ಏನು ಮಾಡಿದ್ದಾನೆ? ಆಕಾಶದಿಂದ ಆತನು ನೋಡ್ತಾ ಇದ್ದಾನೆ. ಯಾರು ಕೂಡ ದೇವರನ್ನ ಹುಡುಕುವಂಥವ್ರಿಲ್ಲ, ದೇವರನ್ನ ಬಯಸುವಂಥವ್ರಿಲ್ಲ, ದೇವರ ಬಗ್ಗೆ ತಿಳಿದುಕೊಳ್ಳುವಂಥವ್ರಿಲ್ಲ. ದೇವರ ಪರಿಸ್ಥಿತಿ ಯಾವ ರೀತಿಯಾಗಿ ಆಗಬೇಕು? ಒಂದು ತಂದೆ ತಾಯಿ ಒಂದು 10 ಮಕ್ಕಳನ್ನ ಎತ್ತು ಕಷ್ಟಪಟ್ಟು ಸಾಕಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ಅವರ ಒಂದು ಮುಪ್ಪಿನ ವಯಸ್ಸಿನಲ್ಲಿ 10 ಜನ ಮಕ್ಕಳು ಕೂಡ ಅವ್ರನ್ನ ನೋಡ್ಕೊಳ್ಳಿಲ್ಲ ಅಂತಂದ್ರೆ ಆ ತಂದೆ ತಾಯಿಗಳ ಪರಿಸ್ಥಿತಿ ಯಾವ ರೀತಿಯಾಗಿರ್ತದೆ? ಅದೇ ರೀತಿಯಾಗಿ ಇವತ್ತು ದೇವರಿಗಿರುವಂಥ ಪರಿಸ್ಥಿತಿ. ಕಷ್ಟಪಟ್ಟು ಸೃಷ್ಟಿಯನ್ನು ಕೋಟ್ಯಾನುಕೋಟಿ ವರ್ಷಗಳು ಉಂಟು ಮಾಡಿ ಮನುಷ್ಯನನ್ನು ಹುಟ್ಟಿಸಿ ಅವ್ರನ್ನೆಲ್ಲರನ್ನೂ ಕೂಡ ರೋಗದಲ್ಲಿ ಬೀಳದಂಥ ರೀತಿಯಲ್ಲಿ ಈ ಪ್ರಕೃತಿಯಲ್ಲಿ ಇಟ್ಟು ಸುಂದರವಾಗಿ ಕಾಪಾಡ್ತಾ ಇದ್ರೆ ಆ ಮನುಷ್ಯನ ದೇವರನ್ನೇ ಮರೆತು ಬಿಟ್ರೆ ಆತನ ಪರಿಸ್ಥಿತಿ ಏನಾಗಬೇಕು? ಆತನ ಮನಸ್ಸು ಏನಾಗಬೇಕು? ಆಗಿರುವಂಥ ಕಾರಣವೇ ದೇವರು ಉಗ್ರನಾಗ್ತಾನೆ. ಎಷ್ಟು ಪ್ರೀತಿಯಿಂದ ಆತನ ಸೃಷ್ಟಿಯನ್ನು ಉಂಟು ಮಾಡಿದಾನೋ ಅಷ್ಟೇ ದ್ವೇಷದಿಂದ ಈ ಪ್ರಕೃತಿಯನ್ನು ನಾಶ ಮಾಡುವುದಕ್ಕೆ, ತನ್ನ ಮಕ್ಕಳನ್ನು ಕೂಡ ನಾಶ ಮಾಡುವುದಕ್ಕೆ ರೆಡಿಯಾಗಿ ಆತನ ಉಗ್ರ ರೂಪವನ್ನು ತಾಳ್ತಾನೆ. ಪ್ರೀತಿ ರೂಪ ಹೋಗಿ ಉಗ್ರ ರೂಪವಾಗಿ ಹೋಗುತ್ತೆ. ಕೀರ್ತನೆಗಳಲ್ಲಿ 14ನೇ ಕೀರ್ತನೆ 2ನೇ ವಚನ 3ನೇ ವಚನವನ್ನು ಗಮನಿಸಿ. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವಂತವರು ಬುದ್ಧಿವಂತರು ಇದ್ದಾರೋ ಎಂದು, ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು. ಅಂದ್ರೆ ದೇವರ ಸಾನ್ನಿಧ್ಯವನ್ನು ಅಪೇಕ್ಷಿಸುವಂತವರೇ ಬುದ್ಧಿವಂತರು. ಈ ಮಾತಿನ ಪ್ರಕಾರ ಬುದ್ಧಿವಂತರು ಯಾರು? ದೇವರ ಸಾನ್ನಿಧ್ಯವನ್ನು ಅಪೇಕ್ಷಿಸುವಂತವರು. ಬುದ್ಧಿವಂತರು ಅಂದ್ರೆ ವಿಜ್ಞಾನಿಗಳಲ್ಲ, ಇವರು ಅಜ್ಞಾನಿಗಳು. ದೇವರ ಸಾನ್ನಿಧ್ಯವನ್ನು ನೀನು ಬಯಸುವಂಥದ್ದಾದರೆ, ದೇವರ ಜ್ಞಾನವನ್ನು ನೀನು ಅರ್ಥ ಮಾಡಿಕೊಳ್ತೀಯ, ದೇವರ ಜ್ಞಾನವನ್ನು ನೀನು ತಿಳಿದುಕೊಳ್ಳುವಂಥದ್ದಾದರೆ ನಿನಗೆ ತಿಳಿಯದೇ ಇರುವಂಥದ್ದು ಯಾವುದು ಇಲ್ಲ ಅಂತೇಳಿ ನೀನು ಚೆನ್ನಾಗಿ ತಿಳಿದುಕೋಬೇಕು. ಈ ಸೃಷ್ಟಿಯ ವಿಷಯದಲ್ಲಿ ಆಗಿರ್ಬೋದು, ನಾವು ಮುಂದೆ ಹೋಗುವಂಥ ಆ ಲೋಕದ ವಿಷಯದಲ್ಲಿ ಆಗಿರ್ಬೋದು, ನಾವು ಬಂದಿರುವಂಥ ಪರಲೋಕದ ವಿಷಯದಲ್ಲಿ ಆಗಿರ್ಬೋದು, ಎಲ್ಲವೂ ಕೂಡ ತಿಳಿದು ಹೋಗುತ್ತೆ. ತನ್ನ ಸಾನ್ನಿಧ್ಯವನ್ನು ಹುಡುಕುವಂತ ಬುದ್ಧಿವಂತರು ಇದ್ದಾರೆ ಎಂದು ಮತ್ತೆ ಹೋದ ಮಾತನ್ನು ಸರಿಯಾಗಿ, ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು. ದೇವರು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಒಳ್ಳೆಯದನ್ನ ಮಾಡುವಂತವನು ಇಲ್ಲ, ಒಬ್ಬನಾದರೂ ಇಲ್ಲ. ಪ್ರತಿಯೊಬ್ಬನು ಕೂಡ ದಾರಿ ತಪ್ಪಿದಂತವನೇ, ಎಲ್ಲರೂ ಕೆಟ್ಟು ಹೋದಂತವರೇ, ಎಲ್ಲರೂ ತಪ್ಪಿ ಹೋಗಿರುವಂಥವ್ರು, ಎಲ್ಲರೂ ದಾರಿ ತಪ್ಪಿ ಹೋಗಿರುವಂಥವ್ರು, ಯಾರು ಕೂಡ ದೇವರ ಮಾತಿನಂತೆ ಬದುಕಲ್ಲ. ಒಬ್ಬ ಮನುಷ್ಯನ ಇನ್ನೊಬ್ಬ ಮನುಷ್ಯನನ್ನು ಸುಲ್ಕೊಳ್ಳೋದಕ್ಕೆ ಯಾವುದೇ ಹಿಂದೆ ಮುಂದೆ ನೋಡಲ್ಲ. ಒಬ್ಬ ಮನುಷ್ಯನ ಇನ್ನೊಬ್ಬ ಮನುಷ್ಯನಿಗೆ ಮೋಸ ಮಾಡಿ ಅವನನ್ನು ಎಳೆದಾಕೊಳ್ಳೋದಕ್ಕೆ ಯಾವುದೇ ಯೋಚನೆಯನ್ನು ಮಾಡಲ್ಲ. ದೇವರೇ ನಮಗೆ ಕೊಟ್ಟ ಇದನ್ನ ಎಂಬುದಾಗಿ ಅಂದ್ಕೊಂತಾರೆ, ದೇವರೇ ನಮ್ಮನ್ನು ಕಾಪಾಡ್ತಾ ಎಂಬುದಾಗಿ ಅಂದ್ಕೊಳ್ತಾರೆ, ದೇವರೇ ನಮ್ಮನ್ನು ಕರುಣಿಸ್ತಾ ಇದ್ದಾನೆ ಅಂತೇಳಿ ಅಂದ್ಕೊಳ್ತಾರೆ. ಒಂದೇದು ಹಣವನ್ನು ಎಳೆದುಕೊಳ್ಳುವಂಥದ್ದು ದೇವರೇ ಕೊಟ್ಟ ಎಂಬುದಾಗಿ ದೇವರ ಮೇಲೆ ಹೇಳುವಂಥದ್ದು.
ಅಂದರೆ ಇವರ ಅರ್ಥ ಏನು? ದೇವರು ಕೂಡ ಅನ್ಯಾಯಸ್ಥನು ಅಂತ ಹೇಳಿ ಇವ್ರು ಹೇಳ್ತಾ ಇರುವಂಥ ಮಾತಿನ ಅರ್ಥ. ಮತ್ತೆ ಕೀರ್ತನೆಗಳು 53ನೇ ಕೀರ್ತನೆ 2-3ನೇ ವಚನವನ್ನು ಗಮನಿಸಿ. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೆ ಎಂದು ದೇವರು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಒಳ್ಳೆಯದನ್ನು ನಡೆಸುವವರು ಒಬ್ಬರಾದರೂ ಇಲ್ಲ, ಅವರೆಲ್ಲರೂ ದ್ರೋಹಿಗಳಾಗಿ ಕೆಟ್ಟು ಹೋಗಿದ್ದಾರೆ. ಅಂದ್ರೆ ಭೂಮಿ ಮೇಲೆ ದೇವರು ಸ್ವಲ್ಪ ಕಾಲ ಮಾತ್ರವೇ ನಾವು ಇರುವುದಕ್ಕೆ ದೇವರು ಈ ಪ್ರಕೃತಿಯನ್ನು ಏರ್ಪಾటు ಮಾಡಿದ್ದಾನೆ. ಶಾಶ್ವತವಾದಂಥ ಕಾಲ ಇರುವುದಕ್ಕಲ್ಲ, ಕೇವಲ 60-70. ಈಗಿನ ಕಾಲಕ್ಕೆ ಪರಿಸ್ಥಿತಿ ಬಂದರೆ ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವಂಥ ಅಭಯಂತಿರುವಂಥ ಮನುಷ್ಯನು ಇವತ್ತು ಈ ಪ್ರಕೃತಿಗೋಸ್ಕರವೇ ಆಸೆ ಪಡ್ತಾ ಇದ್ದಾನೆ. ನಮ್ಮ ಹಿಂದೆ ಬಂದಂಥ ನಮ್ಮ ಪಿತೃಗಳು ಪೂರ್ವಿಕರೆಲ್ಲರೂ ಕೂಡ ಸ್ವಲ್ಪ ಕಾಲ ಇದ್ದಾರೆ, ಹೋಗಿದ್ದಾರೆ. ಇಲ್ಲಿ ಸಂಪಾದನೆ ಮಾಡಿದ್ದನ್ನು ಯಾವುದಾದ್ರೂ ತೆಗೆದುಕೊಂಡು ಹೋಗಿದಾರಾ? ಯಾರಾದ್ರೂ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವಾ? ಕ್ಷಣದಲ್ಲಿ ನಿನ್ನ ದೇಹವನ್ನು ನೀನು ಬಿಟ್ಟು ಇನ್ನೊಂದು ಲೋಕದಲ್ಲಿ ನೀನು ಇರಬೇಕು. ಗಮನಿಸಿ ಮಾತನ್ನ, ಇನ್ನೊಂದು ಲೋಕದಲ್ಲಿ ಒಂದೇ ಕ್ಷಣದಲ್ಲಿ ನೀನು ಇರಬೇಕು. ನೀನು ಇಲ್ಲಿ ಸಂಪಾದನೆ ಮಾಡಿದಂಥ ಹೆಸರು, ನೀನು ಇಲ್ಲಿ ಸಂಪಾದನೆ ಮಾಡಿದಂಥ ಹಣ, ನೀನು ಇಲ್ಲಿ ಸಂಪಾದನೆ ಮಾಡಿದಂಥ ಜನ, ನೀನು ಸಂಪಾದನೆ ಮಾಡಿದಂಥ ಈ ಪ್ರಖ್ಯಾತಿ ಎಲ್ಲವೂ ಕೂಡ ಮಣ್ಣು ಪಾಲು, ಯಾವುದೇ ಪ್ರಯೋಜನವಿಲ್ಲ. ಪ್ರಸಂಗಿ ಹೇಳಿದಂಥ ರೀತಿಯಲ್ಲಿ ಎಲ್ಲವೂ ವ್ಯರ್ಥ. ಈ ವ್ಯರ್ಥದ ಬದುಕಿಗೋಸ್ಕರ ಜೀವಿಸ್ತೀಯ? ಶಾಶ್ವತವಾದಂಥ ಬದುಕಿಗೆ ಜೀವಿಸ್ತೀಯ? ಒಂದ್ಸರಿ ಆಲೋಚನೆ ಮಾಡಬೇಕು. ಯಾಕೆಂತಂದ್ರೆ ನಮ್ಮ ಹಿಂದೆ ಮುಂದೆ ಬಂದಂಥ ಎಲ್ಲ ತಲೆಮಾರಿನ ಜನಾಂಗದವರು ಒಂಟಿ ಕೈಯಾಗಿ ಹೋಗಿದ್ದಾರೆ. ದೇವರು ಮಾಡಿರುವಂಥ ಏರ್ಪಾಟದು. ಮನುಷ್ಯನೇನು ತೆಗೆದುಕೊಂಡು ಹೋಗ್ದಲೇ ಇದ್ರೇನೆ ಈ ರೀತಿಯಾಗಿ ಪರದಾಡಿ ಆಸೆ ಪಡ್ತಾ ಇದ್ದಾನೆ. ಒಂದು ವೇಳೆ ತೆಗೆದುಕೊಂಡು ಹೋಗುವಂಥದ್ದಿದ್ರೆ ಆತನ ಇನ್ನು ಯಾವ ರೀತಿಯಾಗಿ ಆತನ ಆಸೆ ಪಡ್ತಿದ್ದ, ಇನ್ನು ಎಷ್ಟರ ಮಟ್ಟಿಗೆ ಕೇಡು ಎನ್ನುವಂಥದ್ದು ಹೆಚ್ಚಾಗ್ತಾ ಇತ್ತು ಈ ಭೂಮಿ ಮೇಲೆ. ಆಗಿರುವಂಥ ಕಾರಣ ಈ ಸತ್ಯವನ್ನು ತಿಳಿದಂಥ ನಾವಾದರೂ ಕೂಡ ಆಲೋಚನೆ ಮಾಡಬೇಕು. ಪ್ರತಿದಿನ ಯಾವುದಕ್ಕೋಸ್ಕರ ತವಕ ಪಡ್ತಾ ಇದ್ದೀವಿ? ಈ ಲೋಕದಲ್ಲಿ ಬದುಕೋದಕ್ಕೋಸ್ಕರವೇ ತವಕ ಪಡ್ತಾ ಇದ್ದೀವಿ? ದೇವ್ರ ಬಗ್ಗೆ ತವಕ ಪಡ್ತಾ ಇದ್ದೀವಿ? ಯಾವುದಕ್ಕೋಸ್ಕರ ತವಕ ಪಡ್ತಾ ಇದ್ದೀವಿ? ಒಂದು ಕ್ಷಣದಲ್ಲಿ ನಾವೇನಾದರೂ ಈ ಸಮಯದಲ್ಲಿ ನಮ್ಮ ಪ್ರಾಣ ಹೋಯಿತು ಅಂದ್ಕೊಳ್ಳಿ, ಎಲ್ಲಿರ್ತೀವಿ ನಾವು? ಯಾವಾಗಲೂ ತವಕ ಪಡುವಂಥ ಈ ಬದುಕನ್ನು ತೆಗೆದುಕೊಂಡು ಹೋಗೋದಕ್ಕಾಗುತ್ತಾ? ಈ ಹಣವನ್ನು ತೆಗೆದುಕೊಂಡು ಹೋಗೋಕ್ಕಾಗುತ್ತಾ? ಎಲ್ಲಿರ್ತೀವಿ ನಾವು? ಈ ಕ್ಷಣದಲ್ಲಿ ಪ್ರಾಣ ಹೋಯಿತು ಅಂದ್ಕೊಳ್ಳಿ, ಎಲ್ಲಿರ್ತೀವಿ? ಆಲೋಚನೆ ಮಾಡ್ಬೇಕು ಈ ಮಾತನ್ನ. ಆಗಿರುವಂಥ ಕಾರಣ ದೇವರು ಕೋಪ ಪಡುವಂಥದ್ದು ಸತ್ಯವ ಅಂತಂದ್ರೆ, ಕೋಪ ಪಡುವಂಥದ್ದು ಸತ್ಯವೇ? ಆತನ ಎಲ್ಲರ ಮೇಲೆ ಕೋಪ ಪಡ್ತಾನ? ಎಲ್ಲರ ಮೇಲೆ ಆತನು ಕೋಪ ಪಡ್ತಾನ? ಇಲ್ಲ ಕೆಲವರ ಮೇಲೆ ಮಾತ್ರ ಕೋಪ ಪಡ್ತಾನ? ಒಬ್ಬ ತಂದೆ ಮಕ್ಕಳನ್ನ ಪ್ರೀತಿಯಿಂದ ಸಾಕಿರ್ತಾನೆ. ಆದರೆ ಎಷ್ಟೇ ಪ್ರೀತಿಯಿಂದ ಸಾಕಿದ್ರು ಕೂಡ ತನ್ನ ಮಕ್ಕಳ ಮೇಲೆ ಒಂದಲ್ಲ ಒಂದು ಸಮಯದಲ್ಲಿ ಕೋಪ ಪಡ್ತಾನ ಅಂದ್ರೆ, ಭೌತಿಕವಾಗಿ ಶಾರೀರಿಕವಾಗಿರುವಂಥ ತಂದೆ ಕೋಪ ಪಟ್ಟೇ ಪಡ್ತಾನೆ. ಏನಕ್ಕೋಸ್ಕರ ಕೋಪ ಪಡ್ತಾನೆ? ತನ್ನ ಮಕ್ಕಳು ಸರಿ ಹೋಗಬೇಕು ಎನ್ನುವಂಥ ಆಲೋಚನೆಯಿಂದ ಮಾತ್ರವೇ ಹೊರತು ದ್ವೇಷದಿಂದ ಸಂಹಾರ ಮಾಡಬೇಕು ಎನ್ನುವಂಥ ಆಲೋಚನೆಯಿಂದ ಅಲ್ಲ. ಅಂದರೆ ಭೌತಿಕವಾದಂಥ ತಂದೆಗೆ, ಶಾರೀರಿಕವಾದಂಥ ತಂದೆಗೆ ಇಂಥ ಮನಸ್ಥಿತಿ ಇದೆ ಅಂದರೆ, ಆ ಪರಲೋಕದ ತಂದೆಗೆ ಕಷ್ಟಪಟ್ಟು ಸೃಷ್ಟಿಯನ್ನು ಉಂಟು ಮಾಡಿ ಕೋಟ್ಯಾನುಕೋಟಿ ವರ್ಷಗಳ ಕಾಲ ಆತನು ಈ ಕಷ್ಟದಿಂದ ಈ ಸೃಷ್ಟಿಯನ್ನು ಉಂಟು ಮಾಡಿ ಮನುಷ್ಯನನ್ನು ಭೂಮಿ ಮೇಲೆ ಇಟ್ಟು ತಪ್ಪು ಮಾಡಿದ ಒಂದೇ ಕ್ಷಣದಲ್ಲಿ ಕೊಂದಾಕ್ಬೇಕು ಎಂಬುದಾಗಿ ಅಂದ್ಕೊಳ್ತಾನೆ. ಆತನು ಕೋಪ ಪಡುವಂಥದ್ದು ಸತ್ಯ. ಆತನು ಕೋಪ ಪಡುವಂಥದ್ದರ ಹಿಂದೆ ಇರುವಂಥ ಉದ್ದೇಶ ಏನು ಅಂತ ಅಂದರೆ, ಮನುಷ್ಯನು ಸರಿ ಹೋಗ್ಬೇಕು ಅಂತ, ಮನುಷ್ಯನು ಬದಲಾಗಬೇಕು ಅಂತ, ಮನುಷ್ಯ ನಮ್ಮ ದೇವರ ಮಾತಿನಂತೆ ಬದುಕಬೇಕು ಅಂತ. ಒಬ್ಬ ಟೀಚರ್ ಯಾವ ರೀತಿಯಾಗಿ ಒಬ್ಬ ಹುಡುಗನಿಗೆ ಬೆತ್ತದ ಏಟನ್ನು ಕೊಡುವುದಕ್ಕೆ ಸಿದ್ಧವಾಗುತ್ತೆ ಅಂತ ಅಂದರೆ, ಆತನು ಸರಿಯಾದ ಅರಿಯಲ್ಲಿ ಬರಬೇಕು ಅಂತ, ಮತ್ತೆ ಆತನು ವಿದ್ಯಾವಂತನಾಗಬೇಕು ಅಂತ. ಆ ರೀತಿಯಾಗಿಯೇ ದೇವರಿಗೆ ಮನುಷ್ಯನು ಯಾವ ರೀತಿಯಾಗಾದರೂ ಸರಿ ನನ್ನ ಮಾತಿನಂತೆ ಬದುಕಿ ಅವನು ಈ ಭೂಮಿ ಮೇಲೆ ನೀತಿವಂತನಾಗಿ ಬದುಕಿ ನನ್ನ ಬಳಿಗೆ ಬರಬೇಕು ಎನ್ನುವಂಥ ಆಸೆಯಿಂದಲೇ ಆತನು ಕೋಪ ಪಡ್ತಾನೆ. ಮನುಷ್ಯನಿಗೆ ಸಾಮಾನ್ಯವಾಗಿ ಕೋಪ ಬಂದಂಥ ಸಮಯದಲ್ಲಿ ಬಲ ಎನ್ನುವಂಥದ್ದು ಹೆಚ್ಚಾಗುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಮನುಷ್ಯನಿಗೆ ಕೋಪ ಬಂತು ಅಂದರೆ ಬಲ ಎನ್ನುವಂಥದ್ದು ಅಧಿಕವಾಗಿಬಿಡ್ತದೆ, ಬಲ ಶಕ್ತಿ ಜಾಸ್ತಿ ಆಗಿಬಿಡ್ತದೆ. ಆ ಕೋಪದಲ್ಲಿ ಭಯಂಕರ ರೀತಿಯಲ್ಲಿ ಜೋರಾಗಿ ಮಾತನಾಡುವಂಥದ್ದು, ಇಲ್ಲ ಆ ಕೋಪಪಟ್ಟು ಜಗಳಗಳು ನಡೀತಿರುವಂಥ ಸಮಯದಲ್ಲಿ ಆ ಜಗಳ ಆಡ್ತಿರುವಂಥ ವ್ಯಕ್ತಿನ ಹಿಡಿದುಕೊಳ್ಳೋದಕ್ಕೆ ಕಷ್ಟವಾಗ್ಬಿಡ್ತದೆ. ಯಾಕಂದ್ರೆ ಮನುಷ್ಯನಿಗೆ ಬಲ ಹೆಚ್ಚಾಗ್ಬಿಡ್ತದೆ. ಅವಾಗ ಮನುಷ್ಯನಿಗೆ ಈ ರೀತಿಯಾಗಿ ಇದೆ ಅಂತ ಅಂದ್ರೆ, ಆ ಸರ್ವೇಶ್ವರನಾದಂಥ ದೇವರು ಉಗ್ರ ರೂಪವನ್ನು ತಾಳುವಂಥದ್ದಾದರೆ, ಆತನೇ ಕೂಡ ಕೋಪ ಪಡುವಂಥದ್ದಾದರೆ, ಆತನ ಶಕ್ತಿಯ ಮುಂದೆ ಯಾರು ನಿಲ್ಲುವುದಕ್ಕೆ ಸಾಧ್ಯ? ಆತನಿಗೂ ಕೂಡ ಬಲ ಎನ್ನುವಂಥದ್ದು ಹೆಚ್ಚಾಗ್ತದೆ ಅಂತಂದ್ರೆ, ಆ ಒಂದು ಬಲದ ಮುಂದೆ ಯಾರು ನಿಲ್ಲುವುದಕ್ಕೆ ಸಾಧ್ಯ? ಯಾವುದು ನಿಲ್ಲುವುದಕ್ಕೆ ಸಾಧ್ಯ? ಈ ಸೃಷ್ಟಿ ನಿಲ್ಲುವುದಕ್ಕೆ ಸಾಧ್ಯವಾ? ಭೂಮಿಯಲ್ಲಿರುವಂಥ ಮನುಷ್ಯರು ನಿಲ್ಲುವುದಕ್ಕೆ ಸಾಧ್ಯವಾ? ದೂತರು ನಿಲ್ಲುವುದಕ್ಕೆ ಸಾಧ್ಯವಾ? ಯಾರು ನಿಲ್ಲುವುದಕ್ಕೆ ಸಾಧ್ಯ? ಆ ಸರ್ವೇಶ್ವರನ ಕೋಪ ಪಡುವಂಥದ್ದಾದರೆ. ಆಗಿರುವಂಥ ಕಾರಣ ದೇವರು ಕೋಪ ಪಡದಂಥ ರೀತಿಯಲ್ಲಿ ಮನುಷ್ಯನಿರಬೇಕು. ಆತನ ಕೋಪೋದ್ರೇಕಕ್ಕೆ
ಪಾತ್ರರಾಗಬಾರ್ದು ಮನುಷ್ಯನು. ದೈವ ಉಗ್ರತೆಗೆ ಮನುಷ್ಯನು ಪಾತ್ರನಾಗಬಾರ್ದು. ದೇವರು ಕೋಪಪಟ್ಟಿರುವಂಥ ಕೆಲವೊಂದು ಸಂಗತಿಗಳಿದೆ. ಒಂದ್ಸರಿ ಆ ಮಾತನ್ನು ಗಮನಿಸಿ. ಎಫೆಸದವರಿಗೆ 2ನೇ ಅಧ್ಯಾಯ 3ನೇ ವಚನವನ್ನು, ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧವಾದಂಥ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ದೇವರ ಕೋಪಕ್ಕೆ ಗುರಿಯಾಗಿದ್ವಾ? ದೇವರ ಮಾತು ಆ ರೀತಿಯಾಗಿ ಹೇಳ್ತಾ ಇದೆ, ದೇವರ ಕೋಪಕ್ಕೆ ಗುರಿಯಾಗಿದ್ದು ಅಂತ. ಅಂದ್ರೆ ನಾವು ಪಾಪದಲ್ಲಿ ಇದ್ದಂಥ ಸಮಯದಲ್ಲಿ ಯಾವುದೇ ಕ್ಷಣದಿಂದ ದೇವರಿಂದ ಖಡ್ಗ ಎನ್ನುವಂಥದ್ದು ಬಂತು ಅಂದ್ಕೊಳ್ಳಿ, ಯಾವುದೇ ಕ್ಷಣದಲ್ಲಿ ದೇವರ ಕೋಪ ಎನ್ನುವಂಥದ್ದು ಬಂತು ಅಂದ್ಕೊಳ್ಳಿ, ಆ ಕ್ಷಣದಲ್ಲಿ ನಾವು ಬಲಿಯಾಗಿ ಹೋಗ್ತಾ ಇದ್ದು. ಯಾಕಂದ್ರೆ ಶರೀರದ ಸಂಬಂಧ ಮೇಲೆ, ಶಾರೀರಿಕವಾದಂಥ ಸಂಬಂಧ ಕೆಲಸಗಳ ಮೇಲೆ ಮನಸ್ಸು, ಆಲೋಚನೆ, ಕೆಲಸಗಳು ಯಾವಾಗಲೂ ಕೂಡ ಈ ಲೋಕಕ್ಕೋಸ್ಕರ ತವಕ ಪಡುವಂಥದ್ದು, ಶರೀರ ಆಶೆಗಳಿಗೋಸ್ಕರ ಬದುಕುವಂಥದ್ದು, ಶರೀರ ಏನು ಕೇಳುತ್ತೋ ಅದರಂತೆಯೇ ಜೀವಿಸುವಂಥದ್ದು. ಅದು ಹೆಣ್ಣಿನ ಆಸೆ ಆಗಿರ್ಬೋದು, ನಾಲಿಗೆ ಆಸೆ ಆಗಿರ್ಬೋದು, ಕಣ್ಣಿನ ಆಸೆ ಆಗಿರ್ಬೋದು, ಶರೀರಕ್ಕೆ ಬೇಕಾದಂಥ ಸಕಲ ಸೌಕರ್ಯಗಳ ವಿಷಯದಲ್ಲಿ ಈ ಆಸೆಗಳಾಗಿರ್ಬೋದು. ಇವು ಅತಿಯಾದಂಥ ಆಸೆಗಳು ದೇವರು ಇಚ್ಛೆ ಪಡಲ್ಲ, ದೇವರು ಇಷ್ಟಪಡಲ್ಲ ಇವುಗಳನ್ನು. ಆದರೆ ಇಂಥವುಗಳನ್ನು ಮಾಡಿದ್ರೆ ದೈವ ಉಗ್ರತೆಗೆ ಪಾತ್ರನಾಗ್ತಾನೆ ಮನುಷ್ಯನು. ಆಗಿರುವಂಥ ಕಾರಣ ದೇವರ ಉಗ್ರತೆಗೆ ಪಾತ್ರ ಯಾರು ಅಂತಂದರೆ ಶರೀರದ ಮೇಲೆ ಆಸೆ ಪಡುವಂಥವ್ರೆ. ಆದರೆ ಶರೀರದ ವಿಷಯದಲ್ಲಿ, ಶರೀರ ಬಯಸುವಂಥ ರೀತಿಯಲ್ಲಿ ಬದುಕುವಂಥವರು ದೈವ ಉಗ್ರತೆಗೆ ಪಾತ್ರರು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರು ಇವುಗಳನ್ನು ಇಷ್ಟಪಡಲ್ವಾ? ದೇವರು ಇಷ್ಟಪಡಲ್ಲ. ಯಾಕೆಂದರೆ ಪಾಪದ ಸಂಬಳ ಮರಣ ಎನ್ನುವಂಥ ರೀತಿಯಲ್ಲಿ ಹೇಳುತ್ತೆ. ಶರೀರದ ಮೂಲಕವಾಗಿ ನೀನೇನೇ ಪಾಪವನ್ನು ಮಾಡ್ತೀಯ, ಆ ಪಾಪಕ್ಕೆ ತಕ್ಕಂತೆ ಶಿಕ್ಷೆ ಎನ್ನುವಂಥದ್ದು ಬರುತ್ತೆ. ಆ ಶಿಕ್ಷೆಯೇ ಮರಣ, ಆ ಮರಣವೇ ನರಕ. ಆಗಿರುವಂಥ ಕಾರಣ ಈ ಶರೀರವು ಹೇಳಿದಂಥ ರೀತಿಯಲ್ಲಿ ಬದುಕಬಾರ್ದು. ಯಾಕೆಂದರೆ ಪೌಲನು ಹೇಳ್ತಾನೆ, ನನ್ನ ಶರೀರದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲ ಎಂದು ನನಗೆ ಗೊತ್ತಿದೆ, ಒಳ್ಳೆಯದನ್ನು ಮಾಡೋದಕ್ಕೆ ನನಗೇನೋ ಮನಸ್ಸುಂಟು, ಆದರೆ ಅದನ್ನು ಮಾಡುವುದಕ್ಕೆ ನನ್ನ ಕೈಯಲ್ಲಿ ಆಗದೆ ನಾನು ಮೆಚ್ಚದಿರುವ ಕೆಟ್ಟ ಕೆಲಸವನ್ನೇ ಮಾಡುವನಾಗಿದ್ದೇನೆ ಅಂತ. ಅಂದರೆ ನಮ್ಮ ಶರೀರದಲ್ಲಿ ಪಾಪ ಎನ್ನುವಂಥದ್ದು ಅಂಥ ಮಟ್ಟಿಗೆ ನೆಲೆಗೊಂಡಿದೆಯಾ, ಅಂಥ ಮಟ್ಟಿಗೆ ಈ ಶರೀರಕ್ಕೂ ಪಾಪಕ್ಕೂ ಸಂಬಂಧ ಇದೆಯಾ, ಅಂಥ ಮಟ್ಟಿಗೆ ಈ ಶರೀರ ಪಾಪ ಎರಡೂ ಕೂಡ ಬಂಧಿಸಲ್ಪಟ್ಟಿದೆಯಾ, ಎರಡೂ ಕೂಡ ಅಷ್ಟರ ಮಟ್ಟಿಗೆ ಇವು ಬಿಗಿಯಾಗಿದೆಯಾ? ಪಾಪ ಅಂದ್ರೇನೇನೆ ಶರೀರ ಬಯಸುವಂಥದ್ದೆಲ್ಲವೂ ಕೂಡ ಪಾಪ. ಮೀಟಿಂಗ್ ಬರಬೇಕಾ? ಇಷ್ಟಪಡಲ್ಲ. ದೇವರ ಮಾತುಗಳನ್ನು ಓದ್ಕೋಬೇಕಾ? ಇಷ್ಟಪಡಲ್ಲ. ಮಲಗಬೇಕು ಅಂದರೆ ಸಿದ್ಧಪಡುತ್ತೆ, ತಿರುಗಬೇಕು ಅಂದರೆ ಸಿದ್ಧಪಡುತ್ತೆ, ತಿನ್ನಬೇಕು ಅಂದರೆ ಸಿದ್ಧಪಡುತ್ತೆ, ಸುಖ ಪಡಬೇಕು ಅಂದರೆ ಸಿದ್ಧಪಡುತ್ತೆ, ಎಲ್ಲದಕ್ಕೂ ಕೂಡ ಸಿದ್ಧಪಡುತ್ತೆ ದೇವರ ಕಾರ್ಯವನ್ನು ಒಂದು ಹೊರತುಪಡಿಸಿ. ಆಗಿರುವಂಥ ಕಾರಣ ಈ ಶರೀರಾಧೀನಕ್ಕೆ ಅಂದರೆ ಪಾಪಕ್ಕೆ ಅಧೀನವಾಗಿರುವಂಥ ಈ ಶರೀರದಿಂದ ನಾವು ವಿಮುಕ್ತಿಯನ್ನು ಹೊಂದಿಕೊಳ್ಳಬೇಕು. ಈ ಶರೀರವನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು, ಈ ಶತ್ರುವನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಟುಕೊಳ್ಳಬೇಕು. ಶರೀರ ಆಶೆಯ ಪ್ರಕಾರವಾಗಿ ಬದುಕಿದಂಥವನು ದೈವ ಉಗ್ರತೆಗೆ ಪಾತ್ರನು. ಶರೀರ ಆಸೆ ಅಂತ ಬದುಕಿದಂಥವನು ದೇವರ ಖಡ್ಗಕ್ಕೆ ಪಾತ್ರನು. ದೇವರು ಸಾಮಾನ್ಯವಾದಂಥವನಲ್ಲ, ನಾವು ಅಂದುಕೊಂಡಂಥ ರೀತಿಯಲ್ಲಿ ಅಲ್ಲ, ಈ ಲೋಕದಲ್ಲಿ ಅಂದುಕೊಂಡಂಥ ರೀತಿಯಲ್ಲಿ ಅಲ್ಲ. ಆಗಿರುವಂಥ ಕಾರಣ ಮನುಷ್ಯನ ಶರೀರಕ್ಕೋಸ್ಕರ ಆಲೋಚನೆ ಮಾಡಿ ಯಾವಾಗಲೂ ಕೂಡ ಶರೀರಕ್ಕೆ ಬಟ್ಟೆಯನ್ನು ಇಲ್ಲ ಇನ್ನೊಂದು ಮತ್ತೊಂದು, ಯಾಕೆಂದರೆ ವಿಚಿತ್ರವಾದಂಥ ರೀತಿಯಲ್ಲಿ ಶರೀರಕ್ಕೆ ಅಲಂಕರಿಸುವಂಥ ಮನುಷ್ಯರಿರ್ತಾರೆ. ಯಾವಾಗಲೂ ಕೂಡ ಶರೀರ ಏನು ಬಯಸುತ್ತೋ ಅದನ್ನು ತಿನ್ನಬೇಕು, ನಾಲಿಗೆ ರುಚಿಯನ್ನು ನೋಡಿ ಅದನ್ನು ತಿನ್ನಲೇಬೇಕು. ಪ್ರಾಣ ಹೋಗುತ್ತಾ ಹೋದ್ರೂ ಚಿಂತೆ ಮಾಡಲ್ಲ. ಇವತ್ತು ಚೈನಾದವರಿದ್ದಾರೆ, ಅವರು ಭಯಂಕರ ರೀತಿಯಲ್ಲಿ ತಿನ್ನುವಂಥದ್ದು, ಹುಳಗಳನ್ನು ತಿನ್ನುವಂಥದ್ದು, ಹಾವುಗಳನ್ನು ತಿನ್ನುವಂಥದ್ದು, ಕೊನೆಯದಾಗಿ ನಾಯಿಗಳನ್ನು ಕೂಡ ತಿನ್ನುವಂಥದ್ದು. ಅಂದರೆ ಇಷ್ಟರ ಮಟ್ಟಿಗೆ ಮನುಷ್ಯನ ಜಾರಿ ಹೋಗಿದ್ದಾನ? ಅಂದರೆ ದೇವರಿಂದ ತಿನ್ನೋದಕ್ಕೆ ಅನುಮತಿಗಳನ್ನು ಕೊಟ್ಟಿದ್ದಾನ? ಕೊಟ್ಟಿಲ್ಲ. ಮತ್ತು ಏನಕ್ಕಿಂತ ಪಾಪಗಳನ್ನು ಮಾಡ್ತಾರೆ? ಇದು ಪಾಪ ಅಲ್ವಾ? ಪಾಪವೇ. ಇದನ್ನು ಮಾಡ್ತಾರೆ. ಇಂಥ ಒಂದು ಕಾರ್ಯಗಳನ್ನು ಮಾಡುವಂಥವರೆಲ್ಲರೂ ಕೂಡ ದೈವ ಉಗ್ರತೆಗೆ ಪಾತ್ರರು. ಎಫೆಸದವರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿ. ಎಫೆಸ 2:3. ಮತ್ತೆ ಇನ್ನೊಂದ್ಸರಿ, ನಮಗೆ ಲಾಜರನು ಮತ್ತೆ ಐಶ್ವರ್ಯವಂತನ ಒಂದು ಸಂಗತಿ ಗೊತ್ತಿದೆ.
ಈ ಲಾಜರ್ನ ಐಶ್ವರ್ಯವಂತನ ಸಂಗತಿಯ ವಿಷಯದಲ್ಲಿ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ಐಶ್ವರ್ಯವಂತನು ಯಾವಾಗಲೂ ಕೂಡ ಶರೀರಕ್ಕೋಸ್ಕರ ಬದುಕಿರದೆ, ಯಾವಾಗಲೂ ಕೂಡ ಶರೀರಕ್ಕೋಸ್ಕರ ಬದುಕಿರದೆ. ಅಲ್ಲಿ ವಿಚಿತ್ರವಾದಂಥ ಒಂದು ಮಾತು ಕಾಣುತ್ತೆ. ಆ ಮಾತು ಏನು ಅಂತಂದರೆ, ಒಂದ್ಸರಿ ಆ ಮಾತನ್ನು ಗಮನಿಸಿ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 25ನೇ ವಚನವನ್ನು ನೀನು ಆಶಿಸಿದ ಸುಖವನ್ನು ಕಂದ, ನೀನು ಆಶಿಸಿದ ಸುಖವನ್ನ ನೀನು ಜೀವಮಾನದಲ್ಲಿ ಹೊಂದಿದೆ. ನಿನ್ನ ಜೀವಮಾನದಲ್ಲಿ ಹೊಂದಿದೆಯಾ? ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಹಾ, ಎಂಬುದನ್ನು ನೆನಪಿಗೆ ತಂದುಕೋ. ನೆನಪಿಗೆ ತಂದುಕೋ ಅಂದ್ರೆ ನೀನು ಮಾಡಿರುವಂತ ಅಪರಾಧವನ್ನ ನೀನು ನೆನಪಿಗೆ ತಂದುಕೋ ಎಂಬುದಾಗಿ ಅಬ್ರಹಾಮನ್ ಹೇಳ್ತಾ ಇದ್ದೇನೆ. ಏನಿತನು ಮಾಡಿರುವಂತ ಅಪರಾಧ, ಏನಿಲ್ಲ. ಈ ಐಶ್ವರ್ಯವಂತನು ಮಾಡಿರುವಂತ ಅಪರಾಧ ಏನು ಗಮನಿಸಬೇಕು. ಆತನ ಐಶ್ವರ್ಯವಂತನ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಈತನು ಭಿಕ್ಷುಗಾರನು ಅನ್ನುವಂಥ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಆತನು ಮೇಜಿನಿಂದ ಬಿದ್ದಂಥದನ್ನು ತಿಂದು ಬದುಕ್ತಾ ಇದ್ದ ಎನ್ನುವಂಥ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ಇದರಿಂದ ಅರ್ಥವಾಗುವಂಥ ಒಂದು ಸಂಗತಿ ಏನು ಅಂತಂದರೆ, ಇಷ್ಟಾನುಸಾರವಾಗಿ ಆತನ ಶರೀರ ಆತನನ್ನು ಬಯಸಿದಂಥ ರೀತಿಯಲ್ಲಿ, ಆತನ ಶರೀರ ಬಯಸಿದಂಥ ರೀತಿಯಲ್ಲಿ ಆತನು ಬದುಕಿದ್ದಾನೆ ಎನ್ನುವಂಥದ್ದು ನಿಸ್ಸಂದೇಹವಾಗಿ ಅರ್ಥವಾಗಿ ಹೋಗ್ತಾ ಇದೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಶರೀರದ ಮೂಲಕ ಶರೀರ ಇಷ್ಟ ಬಂದಂಥ ರೀತಿಯಲ್ಲಿ ಶರೀರ ಏನು ಕೇಳುತ್ತೋ ಅದರಂತೆ ಅವನು ಬದುಕ್ಬಿಟ್ಟಿದ್ದಾನೆ. ದೇವರನ್ನು ಮಾತ್ರ ಪಕ್ಕಕ್ಕೆ ಹಾಕಿದ್ದಾನೆ. ಶರೀರ ಏನು ತಿನ್ಬೇಕು ಅನ್ಸುತ್ತೋ ಅದನ್ನು ತಿಂದಿದ್ದಾನೆ. ಶರೀರ ಯಾವ ಸುಖವನ್ನು ಪಡಬೇಕು ಅಂದ್ರೆ ಅದನ್ನು ಸುಖ ಪಟ್ಟಿದ್ದಾನೆ. ಯಾವುದನ್ನು ಧರಿಸಿಕೊಳ್ಬೇಕು ಅದನ್ನು ಆಸೆ ಪಟ್ಟು ಅದನ್ನು ಈಡೇರಿಸ್ಕೊಂಡಿದ್ದಾನೆ. ಗಮನಿಸಿ, ನೀನು ಆಶಿಸಿದಂಥ ಸುಖವನ್ನು ನೀನು ನಿನ್ನ ಜೀವಮಾನದಲ್ಲಿ ಹೊಂದಿದೆಯಾ? ಹಾಗೆಯೇ ಲಾಜರನ ಏನು ಮಾಡಿದ್ದಾನೆ? ಕಷ್ಟವನ್ನ ಅನುಭವಿಸಿದ್ದಾನೆ ಎನ್ನುವಂಥದ್ದನ್ನು ನೀನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಆಗಿರುವಂಥ ಕಾರಣವೇ ದೇವರ ಕೋಪಕ್ಕೆ ನೀನು ಗುರಿಯಾಗಿದೆಯಾ? ನಿನ್ನ ಶರೀರ ಇಚ್ಛಪಟ್ಟಂಥ ರೀತಿಯಲ್ಲಿ ನೀನು ಬದುಕಿದಂಥ ಕಾರಣವೇ ನೀನು ದೇವರ ಕೋಪಕ್ಕೆ ಗುರಿಯಾಗಿದೆಯಾ? ಇದು ನಿನ್ನ ತಪ್ಪು. ಇದನ್ನು ನೀನು ಜ್ಞಾಪಕಕ್ಕೆ ತಂದುಕೋ. ನೀನು ಮಾತನಾಡಬೇಡ. ನೀನು ಹೇಳಿದಂಥ ಯಾವ ಕೋರಿಕೆಗಳು ಕೂಡ ಇಲ್ಲಿ ನೆರವೇರುವುದಕ್ಕೆ ಅವಕಾಶ ಇಲ್ಲ ಎಂಬುದಾಗಿ ನೇರವಾಗಿ ಅಬ್ರಹಾಮನ್ ಹೇಳ್ತಾ ಇದ್ದಾನೆ. ಐಶ್ವರ್ಯವಂತನು ದೇವರ ಕೋಪಕ್ಕೆ ಗುರಿಯಾದಂಥವನ? ಹೌದು, ಐಶ್ವರ್ಯವಂತನು ದೇವರ ಉಗ್ರತೆಗೆ ಗುರಿಯಾದಂಥವನು. ಲಾಜರ್ನು ದೇವರ ಕರುಣೆಗೆ, ದೇವರ ಪ್ರೀತಿಗೆ ಪಾತ್ರನು. ಈ ಭೂಮಿ ಮೇಲೆ ಸುಖದಿಂದ ಇರಲಿ, ಸುಖ ಇಲ್ದಲೇ ಇರಲಿ, ರೋಗದಿಂದ ಇರಲಿ, ರೋಗ ಇಲ್ದಲೇ ಇರಲಿ, ಕಷ್ಟಗಳಿರಲಿ, ಕಷ್ಟ ಇಲ್ದಲೇ ಇರಲಿ, ಯಾವುದು ಕೂಡ ಈ ಭೂಮಿಯಲ್ಲಿ ಲೆಕ್ಕ ಅಲ್ಲ. ನೀನು ಕಷ್ಟದಿಂದಲೋ ಸುಖದಿಂದಲೋ ಯಾವ ರೀತಿಯಾಗಿ ಬದುಕಿ ಅದೆಲ್ಲವೂ ಕೂಡ ಪಕ್ಕಕ್ಕೆ ಹಾಕಬೇಕು. ನೀನು ಎಲ್ಲಿಗೆ ಸೇರ್ತೀಯ ಅನ್ನುವಂಥದ್ದೇ ಮುಖ್ಯವಾದಂಥ ಸಂಗತಿ. ಆಗಿರುವಂಥ ಕಾರಣ ನೀನು ಕಷ್ಟ ಅಂತಲೋ ಇನ್ನೊಂದು ಮತ್ತೊಂದು ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಆಲೋಚನೆ ಮಾಡಬಾರ್ದು. ಮನುಷ್ಯನು ಒಂದು ಆಸೆ ತೀರಿದಂಥ ಕ್ಷಣದಲ್ಲಿ ಇನ್ನೊಂದು ಆಸೆ ಅನ್ನುವಂಥದ್ದು ಹುಟ್ಟುತ್ತೆ. ಯಾಕಂದರೆ ಮನುಷ್ಯನ ಶರೀರವೇ ಆ ರೀತಿಯಾಗಿ ಬಯಸುವಂಥದ್ದು. ಏನೋ ಒಂದು ಕಾರ್ ಬೇಕು ಅನ್ನೋಂಥ ರೀತಿಯಲ್ಲಿ ಮನುಷ್ಯನ ಆಸೆ ಪಡ್ತಾನೆ. ಆ ಕಾರನ್ನು ತೆಗೆದುಕೊಂಡು ಆತನು ತೃಪ್ತನಾಗಿ ನೆಮ್ಮದಿಯಿಂದ ಇರ್ತಾನ? ಇಲ್ಲ, ಇನ್ನೊಂದು ದೊಡ್ಡ ಕಾರು ಬೇಕು ಎಂಬುದಾಗಿ ಬಯಸ್ತಾನೆ. ಅಂದರೆ ಆಸೆಗಳಿಗೆ ಕೊನೆಯಲ್ವ ಇವನಿಗೆ? ಆಸೆಗಳು ಈತನಿಗೆ ಮುಗಿಯಲ್ಲ. ಶರೀರ ಕೋರಿಕೆ ಅನ್ನುವಂಥದ್ದು ಆತನ ನರಕಕ್ಕೆ ಹೋಗೋವರೆಗೂ ಕೂಡ ಬಿಡಲ್ಲ. ಇವತ್ತು ತಪ್ಪನ್ನು ಮಾಡಿದಂಥ ಅಪರಾಧಿಗೆ ಆತನಿಗೆ ಗಲ್ಲು ಶಿಕ್ಷೆ ಎನ್ನುವಂಥದ್ದನ್ನು ತೀರ್ಮಾನ ಮಾಡಿದ ಮೇಲೆ ಕೊನೆಯದಾಗಿ ಆತನನ್ನು ಕೇಳ್ತಾರೆ, ನಿನಗಿನ್ನೂ ಏನು ಆಸೆ ಇದೆ, ಕೊನೆಯದಾಗಿ ನಿನಗೇನು ಆಸೆ ಇದೆ ಅಂತ. ಇದರ ಹಿಂದೆ ಇರುವಂಥ ಉದ್ದೇಶ ಏನು? ಇದ್ರ ಹಿಂದೆ ಇರುವಂಥ ಉದ್ದೇಶ ಏನು ಅಂತಂದರೆ, ಏನೋ ಮನುಷ್ಯನಿಗೆ ಆಸೆ ಇರ್ತದೆ. ಮನುಷ್ಯನಿಗೆ ಆಸೆ ಎನ್ನುವಂಥದ್ದು ಇಲ್ದಂಗೆ ಇರೋದೇ ಅಲ್ಲ. ಆಗಿರುವಂಥ ಕಾರಣ ನಿನಗೇನು ಆಸೆ ಇದೆ ಎಂಬುದಾಗಿ ಕೇಳ್ತಾರೆ. ಅಂದರೆ ಮನುಷ್ಯನಿಗೆ ಆಸೆಗಳಿರ್ತತ, ಸಾಯೋವರೆಗೂ ಕೂಡ ಆಸೆಗಳಿರ್ತದೆ. ಈ ಆಸೆಗಳೇ ಏನು ಮಾಡುತ್ತೆ? ದೇವರ ಉಗ್ರತೆಗೆ ಪಾತ್ರರನ್ನಾಗಿ ಮಾಡುತ್ತೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿ. ಆದರೆ ದೇವರು ತನ್ನ ಕೋಪವನ್ನು ತೋರಿಸಿ ತನ್ನ ಕೋಪವನ್ನು ತೋರಿಸಿ ತನ್ನ ಶಕ್ತಿಯನ್ನು ಪ್ರಸಿದ್ಧಪಡಿಸಬೇಕೆಂದಿದ್ದರು. ಹಾಗೆ ಮಾಡದೆ ತನ್ನ ಕೋಪಕ್ಕೆ ಗುರಿಯಾದಂಥ ನಾಶನ ಪಾತ್ರರು. ಈ ನಾಶನ ಪಾತ್ರರೇ ದೇವರ ಕೋಪಕ್ಕೆ ಗುರಿಯಾದಂಥವರು. ಇವರೆಲ್ಲ ಯಾರು? ಶರೀರ ಆಸೆಯಂತೆ ಬದುಕುವಂಥವರು, ಈ ಲೋಕಕ್ಕೋಸ್ಕರ ಬದುಕುವಂಥವರು, ದೇವರನ್ನ ಪಕ್ಕಕ್ಕೆ ಇಟ್ಟಂಥವರು. ಬಹು ಸೈರಣೆಯಿಂದ ಸಹಿಸಿಕೊಂಡಿದ್ದಾನೆ. ಮುಂದೆ ಗಮನಿಸಿ, ಈ ಪ್ರಕೃತಿ ಎಲ್ಲವೂ ಕೂಡ ದೇವರ ಪ್ರೀತಿಗೆ ಅನುಗುಣವಾಗಿ, ದೇವರ ಪ್ರೀತಿಯ ಒಂದು ವಿಷಯಕ್ಕೆ ಅನುಗುಣವಾಗಿ ಮನುಷ್ಯನಿಗೆ ಸೇವೆಯನ್ನು ಮಾಡ್ತಾ ಇದೆ. ಒಂದು ವೇಳೆ ಆತನ ಪ್ರೀತಿಯನ್ನು ತೆಗೆದುವಂಥದ್ದಾದರೆ, ಆತನ ಪ್ರೀತಿಯನ್ನು ತೆಗೆದು
ಕೋಪವುಳ್ಳವಂಥವನಾದರೆ ಈ ಪ್ರಕೃತಿಯಿಂದಲೇ ಮನುಷ್ಯನಿಗೆ ನಾಶನ ಎನ್ನುವಂಥದ್ದು ನಡೆದೋಗುತ್ತೆ. ಭಯಂಕರ ರೀತಿಯಲ್ಲಿ ನಾಶನ ಎನ್ನುವಂಥದ್ದು ನಡೆದೋಗುತ್ತೆ. ಯಾಕಂದರೆ ಈ ಪ್ರಕೃತಿ ದೇವರು ಎಂತೆಂಥ ಕಾರ್ಯಗಳನ್ನು ಇಟ್ಟಿದ್ದಾನೆ. ಮನುಷ್ಯನಿಗೆ ಎಷ್ಟು ರುಚಿಯಾದಂಥ ಹಣ್ಣುಗಳು, ಮಾವಿನ ಹಣ್ಣು ಒಂದು ರೀತಿಯಾದಂಥ ರುಚಿ, ನಿಂಬೆಯ ಹಣ್ಣು ಒಂದು ರೀತಿಯಾದಂಥ ರುಚಿ, ಪರಂಗಿ ಹಣ್ಣು ಒಂದು ರೀತಿಯಾದಂಥ ರುಚಿ, ದಾಳಿಂಬೆ ಒಂದು ರೀತಿಯಾದಂಥ ರುಚಿ. ಇವೆಲ್ಲವೂ ಕೂಡ ಒಂದೇ ರೀತಿಯಾದಂಥ ಬಣ್ಣಗಳಿದೆಯಾ? ಈ ಬಣ್ಣಗಳಿಲ್ಲ. ಒಂದೇ ರೀತಿಯಾದಂಥ ಬಣ್ಣಗಳಿಲ್ಲ. ವಿಧ ವಿಧವಾದಂಥ ಬಣ್ಣಗಳು, ವಿಧ ವಿಧವಾದಂಥ ರುಚಿಗಳು, ವಿಧ ವಿಧವಾದಂಥ ವಾಸನೆಗಳು. ಇವತ್ತು ಪ್ರಾಣಿಗಳಿಗೆ ಕೆಲವೊಂದು ಪ್ರಾಣಿಗಳಿಗೆ ಎಲ್ಲ ಕಲರ್ಗಳನ್ನು ನೋಡುವಂಥ ಅವಕಾಶ ಇಲ್ಲ. ಯಾಕೆಂತಂದರೆ ವಿಜ್ಞಾನದ ಪ್ರಕಾರವಾಗಿ ಕೆಲವೊಂದು ಕಲರ್ಗಳು, ಕೆಲವೊಂದು ಪ್ರಾಣಿಗಳಿಗೆ, ಈಗ ನಾಯಿ ಇದೆ ಅಂತೇಳಿ ಆ ನಾಯಿಗೆ ಕೆಲವೊಂದು ಕಲರ್ಗಳು ಮಾತ್ರವೇ ಕಾಣುತ್ತೆ, ಎಲ್ಲ ಕಲರ್ನ ಗುರುತಿಸಲ್ಲ. ಆದರೆ ಮನುಷ್ಯನ ಕಣ್ಣುಗಳು ಲಕ್ಷಾಂತರ ಕಲರ್ಗಳನ್ನು ಗುರುತಿಸುವಂಥ ಶಕ್ತಿ ಇದೆ. ಯಾಕಂದರೆ ಅಷ್ಟು ಕಲರ್ಗಳನ್ನು ದೇವರು ಈ ಪ್ರಕೃತಿಯಲ್ಲಿ ಇಟ್ಟು, ಈ ಸೃಷ್ಟಿಯಲ್ಲಿ ಇಟ್ಟು, ಆ ಕಲರ್ಗಳನ್ನು ಗುರುತಿಸುವಂಥ ಕಣ್ಣನ್ನು ಕೊಡದಲೇ ಇದ್ದರೆ ಆಗಿರುವಂಥ ಕಾರಣ ದೇವರು ಮನುಷ್ಯನನ್ನು ಪ್ರೀತಿ ಮಾಡಿ ಸೃಷ್ಟಿಯನ್ನು ಕೊಟ್ಟಿರುವಂಥದ್ದು ಆತನ ಉಗ್ರತೆಗೆ ಪಾತ್ರರಾಗಬಾರ್ದು ಅಂತ. ಆದರೆ ಮನುಷ್ಯನು ಹೊಟ್ಟೆಯನ್ನು ದೇವರನ್ನಾಗಿ ಮಾಡಿಕೊಂಡು ದೇವರ ಉಗ್ರತೆಗೆ ಪಾತ್ರನಾಗಿ ಹೋಗ್ತಾ ಇದ್ದಾನೆ. ಆ ಮಾತನ್ನು ಕೂಡ ಫಿಲಿಪ್ಪಿ ಪುಸ್ತಕದಲ್ಲಿ 3ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿ. ನಾಶನವೇ ಅವರ ಅಂತ್ಯಾವಸ್ಥೆ, ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರ ದೇವರು. ಹೊಟ್ಟೆಯೇ ಅವರ ದೇವರು, ಹೊಟ್ಟೆಯೇ ಅವರ ದೇವರು. ಯಾಕೆಂದರೆ ಇವತ್ತು ಎಷ್ಟೋ ಕ್ರೈಸ್ತ ಬೋಧಕರಿಗೆ ಹೊಟ್ಟೆಯೇ ಅವರ ದೇವರು. ಏನಕ್ಕೋಸ್ಕರ ಸೇವೆ ಮಾಡ್ತಾ ಇದೆಯಾ? ಜೀವನ ಮಾಡೋದಕ್ಕೋಸ್ಕರ. ಇದು ಯಾವ ರೀತಿಯಾಗಿದೆ ಆಲೋಚನೆ ಮಾಡಿ. ದೇವರ ಸೇವೆ ಮಾಡ್ತಾ ಇರುವಂಥದ್ದು, ನಾನು ದೇವರನ್ನು ಈ ಭೂಮಿಯಲ್ಲಿ ತಂದಿದ್ದೇನೆ, ದೇವರಿಗೆ ಕೆಲಸನ ನೇಮಕ ಮಾಡಿದ್ದೇನೆ, ಅದಕ್ಕೋಸ್ಕರ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಯಾರು ಕೂಡ ಮಾತಾಡಲ್ಲ. ಬಿಸ್ನೆಸ್ ಆಗೋಗಿದೆ ಇದೆಲ್ಲವೂ ಕೂಡ. ಏನಕ್ಕೆ ಚರ್ಚ್ ಬೇಕು, ಏನಕ್ಕೆ ಸಭೆ ಬೇಕು, ಏನಕ್ಕೆ ವಿಶ್ವಾಸಿಗಳು ಬೇಕು, ಏನಕ್ಕೋಸ್ಕರ ನೀನು ಸೇವೆಯನ್ನು ಮಾಡ್ತೀಯ? ಹಣಕ್ಕೋಸ್ಕರ, ಜೀವನಕ್ಕೋಸ್ಕರ. ಏನೋ ಈ ಭೂಮಿಯಲ್ಲಿ ಬದುಕಬೇಕಲ್ಲ, ಅದಕ್ಕೋಸ್ಕರ. ಇನ್ನೊಂದು ಲೋಕಕ್ಕೋಸ್ಕರವ ಅಲ್ಲ, ದೇವರಿಗೋಸ್ಕರವ ಅಲ್ಲ, ದೇವ್ರ ಕೆಲಸ ನೇಮಕ ಮಾಡಿದಾನಲ್ಲ ಆ ಕೆಲಸವನ್ನು ಮುಗಿಸೋದಕ್ಕೋಸ್ಕರವ, ಇದ್ಯಾವುದೂ ಅಲ್ಲ. ಅವರ ಒಂದು ಆಲೋಚನೆ ಏನಿದೆ? ಜೀವನ ಮಾಡೋದಕ್ಕೋಸ್ಕರ ಎಂಬುದಾಗಿ. ಆಗಿರುವಂಥ ಕಾರಣ ಇಂಥವರು ದೇವರ ಕೋಪಕ್ಕೆ ಪಾತ್ರರು. ಇಂಥ ದೇವರ ಕೋಪಕ್ಕೆ ಪಾತ್ರರು ಆದಂಥವ್ರನ್ನ ದೇವರು ಎಷ್ಟು ಕೋಪ ಪಡ್ತಾನೆ, ಎಷ್ಟು ಶಿಕ್ಷೆ ಕೊಡ್ತಾನೆ ಅಂತಂದ್ರೆ ಭಯಂಕರ ರೀತಿಯಲ್ಲಿ ಶಿಕ್ಷೆ ಕೊಡ್ತಾನೆ. ಹೊಟ್ಟೆಯವರ ದೇವರೆಂಬುದಾಗಿ ದೇವರ ವಾಕ್ಯವೇ ಹೇಳ್ತಾ ಇದೆ ಅಂತಂದರೆ, ಇಸ್ರಾಯೇಲರು ಮಾಂಸಕ್ಕೋಸ್ಕರ ತವಕಪಟ್ಟಂಥ ಸಮಯದಲ್ಲಿ ದೇವರು ಇಸ್ರಾಯೇಲರಿಗೆ ಏನು ಮಾಡ್ತಾರೆ? ಲಾಭಕೆಗಳನ್ನು ಬರಮಾಡಿ ಭಯಂಕರ ರೀತಿಯಲ್ಲಿ ಅಸಹ್ಯ ಹುಟ್ಟಬೇಕು ಮಾಂಸದ ಮೇಲೆ, ಆ ರೀತಿಯಾಗಿ ಮಾಡ್ತಾರೆ. ಆದರೆ ದೇವರೆಲ್ಲದಕ್ಕೂ ಕೂಡ ಶಕ್ತನಾಗಿದ್ದಾನ? ದೇವರು ಒಂದು ವೇಳೆ ಆತನ ಕೋಪವನ್ನು ತೋರಿಸುವಂಥದ್ದಾದರೆ ಯಾವ ರೀತಿಯಾಗಿ ಇರ್ತತೋ ಅನ್ನೋದಕ್ಕೆ ಒಂದು ಸಾಕ್ಷಿ ಏನು ಅಂತಂದರೆ, ಜಿಂಗ್ಪಿನ್ ಎನ್ನುವಂಥವನು, ಅಂದರೆ ಚೈನಾ ದೇಶದ ಅಧಿಕಾರಿ. ಈತನು ಒಂದು ಸಾರಿ ಹೇಳಿದಂಥ ಮಾತೇನು ಅಂದರೆ, ನಾನೇ ನಿಮಗೆ ರೋಡನ್ನು ಮಾಡಿಕೊಡ್ತಾ ಇದ್ದೀನಿ, ನಾನೇ ನಿಮಗೆ ಹಾಸ್ಪಿಟಲ್ಸ್ಗಳನ್ನು ಕಟ್ಟಿಕೊಡ್ತಾ ಇದ್ದೀನಿ, ನಾನೇ ನಿಮಗೆ ಎಲ್ಲ ಸೌಕರ್ಯಗಳನ್ನು ತೀರಿಸ್ತಾ ಇದ್ದೀನಿ, ನಾನೇ ನಿಮ್ಮನ್ನೆಲ್ಲರನ್ನೂ ಕೂಡ ಕಾಪಾಡ್ತಾ ಇರುವಂಥ ಕಾರಣ ಯೇಸು ಕ್ರಿಸ್ತನ ಫೋಟೋವನ್ನು ತೆಗೆದುಹಾಕಿ ನನ್ನ ಫೋಟೋವನ್ನು ಇಟ್ಟುಕೊಳ್ಳಿ ಎಂಬುದಾಗಿ. ಅಂದರೆ ಈತನ ಆಲೋಚನೆ ಏನು? ದೇವರ ಮಟ್ಟಿಗೆ ಈತನೇ ಊಹೆ ಮಾಡಿಕೊಂಡು ಈ ಮಾತನ್ನು ಹೇಳ್ತಾನೆ. ಆದರೆ ನಾವೆಲ್ಲರೂ ಕೂಡ ಜೀವಂತ ಸಾಕ್ಷಿಗಳಾಗಿ ಇದ್ದೀವಿ ಈ ವಿಷಯಕ್ಕೆ. ದೇವರು ಮೊದಲೇ ಅಲ್ಲೇನೇ ಹುಟ್ಟಿಸ್ತಾನೆ ಆ ಒಂದು ಕಾರಣ ವೈರಸ್ ಎನ್ನುವಂಥ ಒಂದು ಭಯಂಕರವಾದಂಥ ಕೇಡನ್ನು. ಅಂದರೆ ಅಲ್ಲಿ ಹುಟ್ಟಿದಂಥದ್ದು ಪ್ರಪಂಚವನ್ನೇ ಅಳ್ಳಾಡಿಸಿದೆ. ಅಂದರೆ ಈತನ ಶಕ್ತಿ ಸಾಮರ್ಥ್ಯಗಳು ಏನೂ ನಡೀಲಿಲ್ವಾ? ಈತನ ಶಕ್ತಿ ಸಾಮರ್ಥ್ಯಗಳು ಯಾವೂ ಕೂಡ ಪ್ರಯೋಜನಕ್ಕೆ ಬರಲ್ವಾ? ಯಾವ ಒಂದು ಮನುಷ್ಯನ ಒಂದು ಬುದ್ಧಿವಂತಿಕೆಗಳಾಗಲಿ, ಯಾವುದೇ ಒಂದು ಉಪಕರಣಗಳಾಗಲಿ, ಯಾವುದೇ ಜ್ಞಾನಗಳಾಗಲಿ ದೇವರ ಕೋಪದ ಮುಂದೆ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ಏನಾದರೂ ಆತನೇನಾದ್ರೂ ಈ ಒಂದು ವೈರಸ್ಗೆ ಔಷಧಿಯನ್ನು ಕಂಡುಹಿಡಿದ್ಬಿಟ್ಟು ಏನನ್ನು ಓಡಿಸ್ಬಿಟ್ನ? ಗಮನಿಸಿ, ಎಷ್ಟೋ ಜನ ಈ ಮೆಡಿಸಿನ್ಗಳನ್ನು ತೆಗೆದುಕೊಳ್ಳದಲ್ಲೇ ಇರುವಂಥವ್ರು ಕೂಡ ಇದ್ದಾರೆ, ಆ ವ್ಯಾಕ್ಸಿನ್ ಹಾಕಿಸ್ಕೊಳ್ಳದಲ್ಲೇ ಇರುವಂಥವ್ರು ಕೂಡ ಇದ್ದಾರೆ. ಯಾವ ರೀತಿಯಾಗಿ ಉಳಿದ್ರು ಅಂದರೆ ದೇವರೇ ಉಳಿಸಿದ್ದಾನೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ದೇವರೇ ಕೇಡನ್ನು ಸುರಿಸಿದ್ದಾನೆ, ದೇವರೇ ನಿಲ್ಲಿಸಿದ್ದಾನೆ. ಮನುಷ್ಯನ ಇದನ್ನು ಅರ್ಥ ಮಾಡಿಕೊಂಡ್ರೆ ಸರಿ, ಅರ್ಥ ಮಾಡಿಕೊಳ್ಳದಲ್ಲೇ ಇದ್ರೆ ಭಯಂಕರವಾದಂಥ ಪ್ರಮಾದಗಳನ್ನು ಎದುರು ನೋಡಬೇಕಾಗುತ್ತೆ.
ಪ್ರಕಟಣೆ ಗ್ರಂಥದಲ್ಲಿ ಬರೆದಿರುವಂಥ ಮಾತನ್ನು ನೋಡುವಂಥದ್ದರ ಆಶ್ಚರ್ಯ ಹುಟ್ಟುತ್ತೆ. ಆ ಮಾತನ್ನು ಗಮನಿಸಿ, ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 15ನೇ ವಚನದಿಂದ. ಇದಲ್ಲದೆ ಭೂರಾಜರು, ಗಮನಿಸಿ ಏನಿದೆಯೋ, ಇದಲ್ಲದೆ ಭೂರಾಜರು, ಏನ್ ನಾನು ರಾಜ ಎಂಬುದಾಗಿ ಅಂದ್ಕೊಳ್ತಾ ಇದ್ರು, ನಾನು ಪ್ರೈಮ್ ಮಿನಿಸ್ಟರ್ ಎಂಬುದಾಗಿ ಹೇಳ್ಕೊಳ್ತಾ ಇದ್ದಾರೆ. ಒಬ್ಬರು, ಕೆಲವರು ನಾನು ಚೀಫ್ ಮಿನಿಸ್ಟರ್ ಎಂಬುದಾಗಿ ಹೇಳ್ಕೊಳ್ತಾ ಇದ್ದಾರೋ. ಯಾವನೇ ಆದರೂ ಸರಿ, ಈ ಭೂಪ್ರಪಂಚದಲ್ಲಿ ಆತನ ಅಮೆರಿಕಕ್ಕೆ ಅಧ್ಯಕ್ಷನಾಗಿರ್ಬೋದು, ಈ ಪ್ರಪಂಚಕ್ಕೆ ಚಕ್ರವರ್ತಿ ಆಗಿರ್ಬೋದು, ಯಾವನಾದರೂ ಸರಿ, ಯಾಕಂದ್ರೆ ನೆಬೂಕದ್ನೆಚ್ಚರನನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಅಂತ ಚಕ್ರವರ್ತಿಯನ್ನು ದನದ ರೀತಿಯಲ್ಲಿ ಹುಲ್ಲು ತಿನ್ನುವಂಥ ರೀತಿಯಲ್ಲಿ ಮನುಷ್ಯನನ್ನು ಮಾರ್ಪಡಿಸಿದ್ದಾನೆ ದೇವರು ಅಂತ ಅಂದರೆ, ಆ ರೀತಿಯಾದಂಥ ಸ್ಥಿತಿಗೆ ತಂದಿದ್ದಾನೆ ಅಂತ ಅಂದರೆ, ದೇವರು ಎಂಥ ಶಕ್ತಿನ ನಾವು ಆಲೋಚನೆ ಮಾಡಬೇಕು. ಭೂರಾಜರು, ಪ್ರಭುಗಳು, ಸಹಸ್ರಾಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಅಂದ್ರೆ ಯಾವುದೇ ಅಧಿಕಾರಿಗಳಾಗಿರ್ಬೋದು, ಈ ಒಂದು ಭೂಪ್ರಪಂಚದಲ್ಲಿರುವಂತ ಯಾವುದೇ ಅಧಿಕಾರಿಗಳಾಗಿರ್ಬೋದು, ಎಲ್ಲ ದಾಸರು, ಶ್ರೀಮಂತರು, ಸ್ವತಂತ್ರರು, ಬೆಟ್ಟಗಳ ಗವಿಗಳಿಗೂ, ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ತಮ್ಮನ್ನ ಮರೆ ಮಾಡಿಕೊಂಡು, ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ. ಸಿಂಹಾಸನದ ಮೇಲೆ ಕೂತಿರುವ ಆತನ ಮುಖಕ್ಕೂ, ಯಜ್ಞದ ಕುರಿಯಾದ ಆತನ ಕೋಪಕ್ಕೂ ನಮ್ಮನ್ನ ಮರೆ ಮಾಡ್ರಿ. ಅಂದ್ರೆ ದೇವರ ಒಂದು ಕೋಪಕ್ಕೂ, ಯೇಸು ಕ್ರಿಸ್ತನ ಕೋಪಕ್ಕೂ ನಮ್ಮನ್ನ ಮರೆ ಮಾಡ್ರಿ, ನಮ್ಮ ಮೇಲೆ ಬೀಳ್ರಿ. ಅಂದ್ರೆ ಏನರ್ಥ? ಬಂಡೆ ಬಿದ್ರೆ ಏನಾಗುತ್ತೆ? ಬೆಟ್ಟಗಳು ಮನುಷ್ಯರ ಮೇಲೆ ಬಿದ್ರೆ ಏನಾಗುತ್ತೆ? ಸತ್ತು ಹೋಗ್ತಾರೆ. ಅಂದ್ರೆ ಇವ್ರು ಯಾವ ರೀತಿಯಾಗಿ ಕೇಳ್ತಾ ಇದ್ದಾರೆ ಅಂದ್ರೆ, ನಮಗೆ ಸಾವು ಬರಲಿ, ಈ ಕೋಪವನ್ನು ತಡೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಎನ್ನುವಂಥದ್ದು ಇವರ ಮಾತಿನ ಅರ್ಥ. ಈ ಮಾತಿನ ಅರ್ಥ ಕರೋನಾ ಒಂದು ಸಮಯದಲ್ಲೂ ಕೂಡ ಇದೇ ಪರಿಸ್ಥಿತಿ ನಡೆದಿದೆ. ಎಲ್ಲ ಭೂರಾಜನ, ನೀನು ಅಮೆರಿಕಕ್ಕೆ ಅಧ್ಯಕ್ಷನ, ಹೋಗಿ ಎಲ್ಲೋ ಅಡಗಿಕೊಳ್ಬೇಕು. ಕಾರಣ ಎನ್ನುವಂಥದ್ದು, ಎಲ್ಲಿ ನನಗೆ ತಾಕತ್ತು ಎನ್ನುವಂಥ ಭಯದಿಂದ ನೀನು ಎಲ್ಲೋ ಹೋಗಿ ಅಡಗಿಕೊಳ್ಬೇಕು. ಈ ಭೂಪ್ರಪಂಚದಲ್ಲಿರುವಂಥ ಯಾವುದೇ ದೇಶದ ಒಂದು ಪ್ರಧಾನಿ ಆಗಿರ್ಬೋದು, ಯಾವ ಅಧಿಕಾರಿ ಆಗಿರ್ಬೋದು, ಯಾವನೇ ಆಗಿರ್ಬೋದು, ಹೋಗಿ ಅಡಗಿಕೊಳ್ಳಬೇಕು. ಅಡಗಿಕೊಂಡಿದ್ದಾರೆ. ಇದು ನಾವು ಕಂಡಿರುವಂಥ ಜೀವಂತ ಸಾಕ್ಷಿಗಳು ನಾವೆಲ್ಲರೂ ಕೂಡ. ದೇವರ ಕೋಪದ ಮುಂದೆ ಯಾರಾದರೂ ನಿಲ್ಲೋದಕ್ಕೆ ಸಾಧ್ಯವಾ? ಹಣ ಇದ್ದಾಕ್ಷಣಕ್ಕೆ ನೀನು ದೇವರ ಕೋಪದ ಮುಂದೆ ನಿಲ್ತೀಯ? ಹಣವನ್ನು ಅರ್ದುಕೊಂಡು ಕುಡಿಬೇಕಷ್ಟೇ ನೀನು. ಇವತ್ತು ದೇವರು ಭೂಮಿ ಮೇಲೆ ಬರಗಾಲವನ್ನು ತಂದ ಅಂದ್ಕೊಳ್ಳಿ. ಏನ ಕಾಲದಲ್ಲಿ ಬಂದಂಥ ರೀತಿಯಲ್ಲಿ ಬರಗಾಲವನ್ನು ತಂದ ಅಂದ್ಕೊಳ್ಳಿ. ಏನೇನು ಮಾಡ್ತೀನಿ ನೀನು? ಕೋಟಿಗಟ್ಟಲೆ ದುಡ್ಡನ್ನು ನೀನು ಕಡಲೆಕಾಯಿ ಉರಿದಂಥ ರೀತಿಯಲ್ಲಿ ಬಾಂಡ್ಲೆಗೆ ಹಾಕೊಂಡು ಉರಿದ್ಬಿಟ್ಟು ತಿನ್ನೋದಕ್ಕಾಗತ್ತಾ? ಯಾವುದಕ್ಕೆ ಬರುತ್ತೆ? ಮೇಲಿಂದ ಮಳೆ ಬೀಳಲಿಲ್ಲ ಅಂತಂದ್ರೆ ನಿನ್ನ ಹಣ ಏನಕ್ಕೋಸ್ಕರ ಬರುತ್ತೆ? ಮಳೆ ಎನ್ನುವಂಥದ್ದು ಭೂಮಿ ಮೇಲೆ ಬೀಳಲಿಲ್ಲ ಅಂತ ಅಂದ್ರೆ, ನೆಲಕ್ಕೆ ಕಾಲಿಡದೆ ಇರುವಂತ ಎಂಥ ಒಂದು ಗೌರ್ಮೆಂಟ್ಗೆ ಜಾಬಲ್ಲಿ ಇರುವಂತ ಒಂದು ವ್ಯಕ್ತಿ ಆದರೂ ಸರಿ, ಆತನ ಪ್ರಧಾನಿ ಆದರೂ ಸರಿ, ನಾಶನವಾಗಿ ಹೋಗ್ತಾನೆ. ಭೂಮಿ ಮೇಲೆ ಮಳೆ ಬೀಳಲಿಲ್ಲ ಅಂದ್ರೆ ಆತನಿಗೆ ತಿನ್ನೋದಕ್ಕೆ ಏನು ಇಲ್ದಂಗೆ ಹೋಗ್ತಾನೆ. ಆಲೋಚನೆ ಮಾಡಬೇಕು, ಇದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಆಗಿರುವಂಥ ಕಾರಣ ಇಂಥ ಒಂದು ಕರೋನಾ ಎನ್ನುವಂಥದ್ದು ಬಂದಾಗ ಎಲ್ಲರೂ ಕೂಡ ಹೋಗಿ ಅಡಗಿಕೊಂಡಿದ್ದಾರೆ. ಬೈಬಲ್ ಇದಕ್ಕೆ ಸಾಕ್ಷಿ. ಇದನ್ನು ತಿಳಿದುಕೊಂಡಿರುವಂಥ ಕ್ರೈಸ್ತರು ಸಾಕ್ಷಿ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ದೇವರು ಈ ಒಂದು ನಾಶನವನ್ನು ಮಾಡೋದಕ್ಕೆ ಸಿದ್ಧಪಡುವಂಥದ್ದಾದರೆ ಯಾವ ರೀತಿಯಾಗಿ ಇರ್ತದೆ ಎನ್ನುವಂಥದ್ದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಯ ಒಂದು ನಿದರ್ಶನಗಳು. ಮತ್ತು ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 36ನೇ ವಚನವನ್ನು ಗಮನಿಸಿ. ಆತನ ಮಗನನ್ನು ನಂಬುವಂತವನಿಗೆ ನಿತ್ಯ ಜೀವ ಉಂಟು. ಆತನ ಮಗನನ್ನು ನಂಬುವಂತವನಿಗೆ ಪರಲೋಕ ಎನ್ನುವಂಥದ್ದು ಉಂಟು. ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ. ಅಂದ್ರೆ ಮಗನಿಗೆ ಒಳಗಾಗದವನು, ನಂಬದೇ ಇರುವಂತವನು ಪರಲೋಕವನ್ನ ಸೇರಲ್ಲ. ಅಂದ್ರೆ ಆತನ ಮೇಲೆ ಏನು ಬರುತ್ತೆ? ದೇವರ ಕೋಪವು ಅವರ ಮೇಲೆ ನೆಲೆಗೊಂಡಿರುವುದು. ಇದೇನು ನೆಲೆಗೊಂಡಿರುವುದು ಎನ್ನುವಂತ ಈ ಪದದ ಮೀನಿಂಗ್ ಏನು ಅಂತ ಅಂದ್ರೆ, ಈಗ ನೀವು ಯಾವನ್ನ ನಿವಾಸಿಗಳು ಎಂಬುದಾಗಿ ಹೇಳ್ತೀವಿ, ಎಲ್ಲಿ ನೀವು ನೆಲೆಗೊಂಡಿದ್ದಾರೆ ಎಂಬುದಾಗಿ ಹೇಳ್ತೀವಿ. ಅಂದ್ರೆ ಇದರ ಅರ್ಥ ಏನಂದ್ರೆ ಶಾಶ್ವತವಾಗಿ ಇರುವಂಥದ್ದು. ನೆಲೆಗೊಳ್ಳುವುದು ಅಂದ್ರೆ ಶಾಶ್ವತವಾಗಿ ಇರುವಂಥದ್ದು ಆ ಮಾತಿನ ಅರ್ಥ. ಈಗ ದೇವರ ಕೋಪ ನೆಲೆಗೊಂಡಿದೆ ಅಂದ್ರೆ ಏನರ್ಥ? ದೇವರ ಕೋಪ ನಿಮ್ಮ ಮೇಲೆ ಶಾಶ್ವತವಾಗಿ ಇದೆ ಅಂತ. ಅದು ಈ ಲೋಕದಲ್ಲಿ ಆಗಿರ್ಬೋದು, ನೀನು ಮುಂದೆ ಹೋಗುವಂಥ ನರಕ ಲೋಕದಲ್ಲಿ ಆಗಿರ್ಬೋದು, ಶಾಶ್ವತವಾಗಿ ನಿನ್ನ ಮೇಲೆ ಇದೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಈ ಮಾತಿನಿಂದ ಅರ್ಥ ಮಾಡಿಕೊಳ್ಳಬೇಕು. ಆಗಿರುವಂಥ ಕಾರಣ ದೈವ ಕೋಪಕ್ಕೆ ಪಾತ್ರರಾಗಬಾರದು. ಅದು ಭೂಮಿಯ ಮೇಲೇನೇ ಬರ್ತತೆ ಎನ್ನುವಂಥದ್ದು ತಪ್ಪು. ಭೂಮಿ ಮೇಲೆ ಮಾತ್ರವೇ ಬರ್ತತೆ ಎನ್ನುವಂಥದ್ದು ತಪ್ಪು. ಈ ಭೂಮಿ ಮೇಲೂ ಕೂಡ ಬರುತ್ತೆ,
ಮುಂದೆ ಬರುವಂಥ ನರಕಲೋಕದಲ್ಲೂ ಕೂಡ ನೀನು ಮಾಡಿದಂಥ ಅಪರಾಧಕ್ಕೆ ತಕ್ಕಂತೆ ಶಿಕ್ಷೆ ಎನ್ನುವಂಥದ್ದು ಬರುತ್ತೆ. ಶಿಕ್ಷೆ ಬರಬಾರ್ದು ಅಂದರೆ ಕೀರ್ತನೆಗಳು 2ನೇ ಕೀರ್ತನೆ 12ನೇ ವಚನವನ್ನು ಗಮನಿಸಿ. ಆತನ ಮಗನಿಗೆ ಮುದ್ದಿಡಿ, ಆತನ ಮಗನಿಗೆ ಮುದ್ದಿಡಿರಿ, ಇಲ್ಲವಾದರೆ ಆತನ ಕೋಪವು ಬೇಗನೆ ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲೇ ನಾಶವಾದೀರಿ. ಆತನ ಮಗನಿಗೆ ಮುದ್ದಿಡ್ರಿ ಅಂದ್ರೆ ಆತನ ಮಗನಿಗೆ ಒಳಗಾಗಿ ಆತನ ಮಾತನ್ನ ಕೇಳ್ಬಿಡಿ, ಆತನನ್ನು ನಂಬಿಬಿಡಿ. ಆತನ ಇಲ್ಲದೆ ನಿಮಗೆ ಪಾಪ ಕ್ಷಮಾಪಣೆ ಎನ್ನುವಂಥದ್ದು ದೇವರಿಂದ ದೊರಕಲ್ಲ. ಯೇಸು ಕ್ರಿಸ್ತನಿಲ್ಲದೆ ಪಾಪ ಕ್ಷಮಾಪಣೆ ಎನ್ನುವಂಥದ್ದು ದೊರಕಲ್ಲ. ಯಾಕೆಂದ್ರೆ ಇಸ್ರಾಯೇಲರ ಮೇಲೆ ದೇವರು ಸುರಿಸಿರುವಂಥದ್ದು ಅಂತಿಂತ ಕೋಪವ. ಅರಣ್ಯದಲ್ಲಿ ಉರಿಮಂಡಲಗಳನ್ನು, ಇಸ್ರಾಯೇಲರ ಮಧ್ಯದಲ್ಲಿ ಉರಿಮಂಡಲಗಳನ್ನು ಉಂಟು ಮಾಡುವಂಥದ್ದು ದೇವರ ಭಯಂಕರ ಕೋಪ. ಅದು ಭೂಮಿ ಬಾಯ್ದರದು ಅವ್ರನ್ನ ಕೆಲವೊಂದು ಕುಟುಂಬಗಳನ್ನು ನುಂಗಿ ಹಾಕುವಂಥದ್ದು, ಅದು ದೇವರ ಭಯಂಕರವಾದಂಥ ಕೋಪ. ಲಾವಕಿಗಳನ್ನು ಬರಮಾಡುವಂಥದ್ದು ಭಯಂಕರವಾದಂಥ ಕೋಪ. ಇವೆಲ್ಲವೂ ಕೂಡ ಐಗುಪ್ತ ದೇಶದಲ್ಲಿ ನಡೆಸಿದಂಥದ್ದು 10 ಉಪದ್ರವಗಳು, ಅವು ಎಂಥ ಭಯಂಕರವಾದಂಥ ಕೇಡುಗಳವು. ಇವೆಲ್ಲವೂ ಕೂಡ ದೇವರ ಕೋಪ ಅಲ್ವಾ? ಅಂದ್ರೆ ದೇವರ ಕೋಪವನ್ನ ಇಂಥ ದೇವರ ಕೋಪಗಳು ನಮ್ಮ ಕಣ್ಣ ಮುಂದೆ ಇದ್ರೂ ಕೂಡ ನಾವು ದೇವರನ್ನ ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೇ ಇದ್ದೀವಿ. ಎಫೆಸದವರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯದಲ್ಲಿ 4, 5, 6, 7 ಗಮನಿಸಿ. ಹೊಲಸು ಮಾತು, ಹುಚ್ಚು ಮಾತು, ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಹೊಲಸು ಮಾತು, ಹುಚ್ಚು ಮಾತು, ಅಯುಕ್ತವಾದಂಥ ಮಾತು, ಪ್ರಯೋಜನವಿಲ್ಲದೆ ಇರುವಂಥ ರೀತಿಯಲ್ಲಿ ಮಾತನಾಡುವಂಥದ್ದು, ಹೊಲಸಾಗಿ ಮಾತನಾಡುವಂಥದ್ದು, ಭಕ್ತಿಯಲ್ಲಿ ಚರ್ಚೆಯಲ್ಲಿ ಬರುವಾಗ ಭಕ್ತಿಯಿಂದ ಇರುವಂಥದ್ದು, ಅವರ ಫ್ರೆಂಡ್ಗಳ ಜೊತೆಯಲ್ಲಿ ಇರುವಂಥ ರೀತಿಯಲ್ಲಿ ಇದ್ದಂಥ ಸಮಯದಲ್ಲಿ ರೋಗ ರೀತಿಯಾಗಿ ಮಾತಾಡುವಂಥದ್ದು ಇವು ಬೇಡ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವಂಥದ್ದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತೆ ಇರುವಂತ ಲೋಭಿಗಳು, ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ಅರ್ಥವಿಲ್ಲದೆ ಇರುವಂತ ಮಾತುಗಳನ್ನ ಮಾತನಾಡುವಂಥದ್ದು, ಇಂಥವರ ಈ ರೀತಿಯಾಗಿ ಮಾತನಾಡುವಂತವರ ಮಾತುಗಳಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಅಂತ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪ ಆತನಿಗೆ ಅವಿಧೇಯರಾಗಿರುವವರ ಮೇಲೆ ಬರುತ್ತದೆ. ಗಮನಿಸಿ, ದೇವರ ಕೋಪ ಅವಿಧೇಯರಾಗಿರುವಂತವರ ವಿಷಯದಲ್ಲಿ ಬರುತ್ತಂತೆ. ಮತ್ತೆ ಆ ಮಾತನ್ನ, ಆ ಸೆಂಟೆನ್ಸ್ ಮಾತ್ರ ಮತ್ತೆ ಹಿಂದಿನ ಮತ ಉರುಳಿಲ್ಲದ ಮಾತುಗಳನ್ನು ಆಡುವಂತವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಅಂತ ಉರುಳಿಲ್ಲದ ಮಾತುಗಳನ್ನು ಮಾತನಾಡುವಂತವರ ಅವರಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವವರಿಗೆ ಬರುತ್ತದೆ. ನೀವು ಅವರೊಂದಿಗೆ ಪಾಲುಗಾರರಾಗಬೇಡಿರಿ. ದೇವರ ಕೋಪದಲ್ಲಿ ಪಾಲುಗಾರರಾಗುವಂತವರ ಜೊತೆಯಲ್ಲಿ ನೀವು ಕೂಡ ಪಾಲುಗಾರರಾಗಬೇಡ್ರಿ. ದೇವರ ಕೋಪಕ್ಕೆ ಗುರಿ ಆಗಬೇಡ್ರಿ ಎನ್ನುವಂಥ ಮಾತನ್ನ ದೇವರೇ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಯಾವುದೋ ತಪ್ಪುಗಳನ್ನು ಮಾಡುವಂಥದ್ದು ಇದೇನು ದೊಡ್ಡ ತಪ್ಪಲ್ಲ ಎಂಬುದಾಗಿ ನಾವೇ ಅಂದ್ಕೊಳ್ತೀವಿ, ಆದರೆ ದೇವರ ಲೆಕ್ಕದಲ್ಲಿ ದೊಡ್ಡ ತಪ್ಪಾಗಿರ್ತದೆ ಅದು. ಸೌಲನಿಗೆ ದೇವರು ಏನು ಮಾಡ್ತಾರೆ, ಹೋಗಿ ನೀನು ಎಲ್ಲವನ್ನು ಸಂಹಾರ ಮಾಡು ಎಂಬುದಾಗಿ ಹೇಳ್ತಾರೆ. ಆತನ ಏನು ಮಾಡ್ತಾನೆ, ಕೆಲವೊಂದನ್ನು ತೆಗೆದುಕೊಂಡು ಬಂದ್ಬಿಡ್ತಾನೆ ಯಜ್ಞ ಮಾಡೋದಕ್ಕೋಸ್ಕರ ಅಂತಾನೆ. ಅದು ದೇವರ ಲೆಕ್ಕದಲ್ಲಿ ದೊಡ್ಡ ತಪ್ಪು. ನಾವೇನು ಅಂದ್ಕೊಳ್ತೀವಿ, ಇಂಥ ತಪ್ಪ, ಇದು ದೇವ್ರ ಲೆಕ್ಕದಲ್ಲಿ ಏನು ಇದು ದೊಡ್ಡದಲ್ಲ, ದೇವರೇನೋ ಇದನ್ನು ಲೆಕ್ಕಕ್ಕೆ ಹಾಕೊಳ್ಳಲ್ಲ ಎಂಬುದಾಗಿ ಚಿಕ್ಕ ಚಿಕ್ಕ ಸುಳ್ಳುಗಳನ್ನು ಹೇಳ್ತಿರ್ತೀವಿ, ಚಿಕ್ಕ ಚಿಕ್ಕದಾಗಿ ಏನೇನೋ ಮಾತನಾಡ್ತಿರ್ತೀವಿ. ಇದೆಲ್ಲವೂ ಕೂಡ ತಪ್ಪು, ಇವೆಲ್ಲವೂ ಕೂಡ ಪಾಪ. ಇವು ದೇವರ ಉಗ್ರತೆಗೆ ಪಾತ್ರನನ್ನಾಗಿ ಮಾಡುವಂಥ ಕಾರ್ಯಗಳಿವು. ಈ ಮಾತನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಆಗಿರುವಂಥ ಕಾರಣ ಇವತ್ತು ಹೇಳಿರುವಂಥ ಈ ಒಂದು ದೈವ ಉಗ್ರತೆಗೆ ಪಾತ್ರರು ಯಾರು ಅಂತ ಅಂದರೆ, ದೇವರ ಮಾತಿನಂತೆ ಬದುಕದೇ ಇರುವಂಥ ಪ್ರತಿಯೊಬ್ಬರು ಕೂಡ ದೇವರ ಉಗ್ರತೆಗೆ ಪಾತ್ರರಾದಂಥವರು. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿ. ದುಷ್ಟತನವನ್ನು ನಡೆಸಿ ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವಂತವರ ಮನುಷ್ಯರ ಎಲ್ಲಾ ವಿಧವಾದಂಥ ಭಕ್ತಿಹೀನತೆಯ ಮೇಲೆ, ಅಂದ್ರೆ ಇವತ್ತು ಯಾರ್ಯಾರು ದೇವರ ಮಾತುಗಳಿಗೆ, ಅಂದ್ರೆ ಬೈಬಲ್ ವಿಷಯದಲ್ಲಿ ಆಗಿರ್ಬೋದು, ಯೇಸು ಕ್ರಿಸ್ತನ ವಿಷಯದಲ್ಲಿ ಆಗಿರ್ಬೋದು, ದೇವರ ವಿಷಯದಲ್ಲಿ ಆಗಿರ್ಬೋದು,
ತಪ್ಪಾಗಿ ಮಾತನಾಡ್ತಾರೋ ಅದು ನಾಸ್ತಿಕರಾಗಿರ್ಬೋದು, ಏತುವಾದಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಕ್ರೈಸ್ತರೇ ಆಗಿರ್ಬೋದು, ಎಲ್ಲಾ ವಿಧವಾದ ಭಕ್ತಿಹೀನತೆಯ ಇವರ ಎಲ್ಲಾ ವಿಧವಾದಂಥ ಭಕ್ತಿಹೀನತೆಯ ಮೇಲೆ, ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ಪರಲೋಕದಿಂದ ತೋರಿ ಬರುತ್ತದೆ. ದೇವರ ಕೋಪ ಪರಲೋಕದಿಂದ ತೋರಿ ಬರುತ್ತೆ. ಗಮನಿಸಿ, ಈ ಭೂಮಿ ಮೇಲೆಯಿಂದ ಅಲ್ಲ, ಪರಲೋಕದಿಂದ ತೋರಿ ಬರುತ್ತೆ. ಆಕಾಶದಿಂದ ದೇವರು ಯಾವ ರೀತಿಯಾಗಿ ಸೋದಮ ಗೋಮರದ ಮೇಲೆ ಬೆಂಕಿ ಮಳೆಯನ್ನು ಸುರಿಸಿದ್ನ ಆ ರೀತಿಯಂತ ಕೇಳು ಬಂದು ಎಚ್ಚರಿಕೆಯಿಂದ ಇರಬೇಕು. ಕೊಲೊಸ್ಸೆ ಪುಸ್ತಕದಲ್ಲಿ 3ನೇ ಅಧ್ಯಾಯ 5ನೇ ವಚನ 6ನೇ ವಚನವನ್ನು ಗಮನಿಸಿ. ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಬಾವುಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಯಾಕೆ ವಿಸರ್ಜಿಸಬೇಕು? ದೇವರ ಕೋಪಕ್ಕೆ ಗುರಿ ಆಗುವಂತ ರೀತಿಯಲ್ಲಿ ಮಾಡುತ್ತೆ. ಮತ್ತೆ 1 ಥೆಸಲೋನಿಕ 1ನೇ ಅಧ್ಯಾಯ 9ನೇ ವಚನ. ನಾವು ನಿಮ್ಮಲ್ಲಿಗೆ ಬಂದಾಗ ನೀವು ಎಂಥ ಮನಸ್ಸಿನಿಂದ ನಮ್ಮ ಬೋಧನೆಯನ್ನು ಕೇಳಿದಿರೋ ಅದನ್ನು ಕುರಿತು ಅಲ್ಲಿಯ ಜನರು ತಾವೇ ಹೇಳುತ್ತಾರೆ. ಅದು ಮಾತ್ರವಲ್ಲದೆ ನೀವು ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಜೀವವುಳ್ಳ ಸತ್ಯದೇವರನ್ನು ಸೇವಿಸುವವರಾದಿರೆಂತಲೂ ಆತನು ಸತ್ತವರೊಳಗಿಂದ ಎಬ್ಬಿಸಿದಂತ ಆಕಾಶದೊಳಗಿಂದ ಬರುವಂತ ಆತನ ಕುಮಾರನನ್ನು ಎದುರು ನೋಡುವವರಾದಿರೆಂತಲೂ ತಿಳಿಸುತ್ತಾರೆ. ಆ ಯೇಸುವು ಮುಂದೆ ಬರುವ ದೈವಕೋಪದಿಂದ ನಮ್ಮನ್ನು ತಪ್ಪಿಸುವಾತನು. ಯೇಸು ಕ್ರಿಸ್ತನೊಬ್ಬನೇ ನಮ್ಮನ್ನು ದೈವಕೋಪದಿಂದ ತಪ್ಪಿಸುವಾತನು. ಯಾಕಂದ್ರೆ ಅಪರಾಧವನ್ನು ಮಾಡಿಬಿಟ್ಟಿದ್ದೀವಲ್ಲ. ನೀತಿವಂತರಾಗಿ ನಾವು ಬದುಕಿದ್ರೆ ನಾವೇ ತಪ್ಪಿಸ್ಕೋಬೋದಾಗಿತ್ತು. ಆದರೆ ಮಾಡಿರುವಂಥದ್ದೆಲ್ಲವೂ ಕೂಡ ಅನೀತಿ ಕೆಲಸಗಳೇ ಆಗಿರುವಂಥ ಕಾರಣ ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ ಎನ್ನುವಂಥ ರೋಮಪುರದವರಿಗೆ 2:23 ಮಾತಿನ ಪ್ರಕಾರವಾಗಿ ದೇವರು ಹೇಳುವಂಥ ರೀತಿಯಲ್ಲಿ ಎಲ್ಲರೂ ಕೂಡ ಅಪರಾಧಿಗಳಾಗಿರುವಂಥ ಕಾರಣ ನಮಗೆ ರಕ್ಷಕನು ಬೇಕು. ನಮ್ಮನ್ನು ದೇವರ ಕೋಪದಿಂದ ನಮ್ಮನ್ನು ತಪ್ಪಿಸುವಂಥವನು ಬೇಕೇ ಬೇಕು. ಆತನೇ ಯೇಸು ಕ್ರಿಸ್ತನು. 1 ಥೆಸಲೋನಿಕ 5ನೇ ಅಧ್ಯಾಯ 9ನೇ ವಚನ. ಯಾಕಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನ ಸಂಪಾದನೆ ಮಾಡಿಕೊಳ್ಳಬೇಕೆಂದು ನೇಮಿಸಿದನು. ದೇವರು ನಮ್ಮನ್ನ ನಿತ್ಯ ಜೀವಕ್ಕೆ ಸೇರ್ಬೇಕೆಂಬುದಾಗಿ ದೇವರು ನಮ್ಮನ್ನ ಸೃಷ್ಟಿ ಮಾಡಿ ನೇಮಿಸಿದ್ದೇನೆ ಹೊರತು ನರಕಕ್ಕೆ ಹೋಗ್ಬೇಕು ಅಂತಲ್ಲ. ಈ ಭೂಮಿಯಲ್ಲಿ ದೇವರ ಕೇಡಿಗೆ ಬಿದ್ದು, ದೇವರ ಖಡ್ಗಕ್ಕೆ ಬಿದ್ದು ನಾಶನವಾಗಿ ಹೋಗ್ಬೇಕು ಅಂತ ಹೇಳಿ ದೇವರು ನಮ್ಮನ್ನ ಉಂಟು ಮಾಡಿಲ್ಲ. ಆತನ ಉಗ್ರತೆಯನ್ನು ನಾವು ಹೊಂದ್ಕೊಳ್ದಲೇನೆ, ಆ ಉಗ್ರತೆಗೆ ನಾವು ಗುರಿ ಆಗ್ದಲೇನೆ ಪರಲೋಕವನ್ನು ಸೇರ್ಬೇಕು ಎನ್ನುವಂಥ ರೀತಿಯಲ್ಲಿ ಆತನ ಆಸೆ ಪಡ್ತಾ ಇದ್ದಾನೆ. ಆ ಆಸೆಯನ್ನು ನಾವು ನೆರವೇರಿಸಬೇಕು. ಮತ್ತು ಯೆರೆಮೀಯನ ಪುಸ್ತಕದಲ್ಲಿ 23ನೇ ಅಧ್ಯಾಯದಲ್ಲಿ 19ನೇ ವಚನದಲ್ಲಿ ಏನಿದೆಯೋ ಆ ಮಾತನ್ನು ಗಮನಿಸಿ. ಯೆಹೋವನ ರೋಷ ಎನ್ನುವಂತ ಬಿರುಗಾಳಿ, ಗಮನಿಸಿ ಏನಿದೆಯೋ ಯೆಹೋವನ ರೋಷ ಎನ್ನುವಂತ ಬಿರುಗಾಳಿ, ಸುಂಟರಗಾಳಿಯು ಹೊರಟಿದೆ. ಅದು ದುಷ್ಟರ ತಲೆಯ ಮೇಲೆ ಹೊಡೆಯುವುದು. ಅದು ದುಷ್ಟರ ತಲೆಯ ಮೇಲೆ ಹೊಡೆಯುತ್ತಂತಂದ್ರೆ ಅದು ತಣ್ಣನೆಯ ಗಾಳಿ ಅಲ್ಲ. ಯಾಕೆಂತಂದ್ರೆ ದೇವರು ಒಂದೊಂದು ಸಾರಿ ತನ್ನ ಉಗ್ರ ರೂಪವನ್ನು ಈ ಪ್ರಕೃತಿಯ ಮೂಲಕವಾಗಿ ತೋರಿಸ್ತಾ ಇರ್ತಾನೆ. ಪ್ರಕೃತಿ ಕಣ್ಣನ್ನು ಕೆಂಪಗೆ ಮಾಡಿದೆ ಎಂಬುದಾಗಿ ಹೇಳ್ತಿರ್ತಾರೆ. ಪ್ರಕೃತಿ ಎಲ್ಲ ಕಣ್ಣನ್ನು ಕೆಂಪಗೆ ಮಾಡಿರೋದು. ಪ್ರಕೃತಿ ಈ ರೀತಿಗೆ ನಿನ್ನ ಮೇಲೆ ಕೋಪವನ್ನು ಸಾಧಿಸುವುದಕ್ಕೆ ಕಾರಣ ಆ ಪರಮ ತಂದೆ. ಆತನ ಕಣ್ಣನ್ನು ಕೆಂಪಗೆ ಮಾಡಿದ್ದಾನೆ ನಿನ್ನ ಪಾಪದ ನಿಮಿತ್ತವಾಗಿ ಆಗಿರುವಂಥ ಕಾರಣ ಇಲ್ಲಿ ಯೆಹೋವನ ರೋಷ ಎನ್ನುವಂಥ ಬಿರುಗಾಳಿ ಹೊರಟಿದೆ ಎನ್ನುವಂಥ ರೀತಿಯಲ್ಲಿ ದೇವರ ಮಾತುಗಳು ಬರೆಯಲ್ಪಟ್ಟಿದೆ. ಅದು ತಣ್ಣನೆಯ ಗಾಳಿ ಅಲ್ಲ, ತಂಪಾದಂಥ ಗಾಳಿ ಅಲ್ಲ. ಅದು ಭಯಂಕರ ರೀತಿಯಲ್ಲಿ ಒಡೆಯುವಂಥ ದೇವರ ಕೋಪ ಎನ್ನುವಂಥ ಬಿರುಗಾಳಿ. ಕೆಲವೊಂದು ಸಾರಿ ಬಿರುಗಾಳಿ ಬಂದಾಗ ಮರಗಳು ಬಿದ್ದೋಗುವಂಥದ್ದು, ಮನೆಗಳು ಬಿದ್ದೋಗುವಂಥದ್ದು, ಎಲೆಕ್ಟ್ರಿಕ್ ಪೋಲ್ಗಳೇ ಬಿದ್ದೋಗುವಂಥದ್ದು. ಕೆಲವೊಂದು ಸಮಯದಲ್ಲಿ ಹಾರಿಕೇನ್ ಎನ್ನುವಂಥ ಒಂದು ತುಫಾನು ಒಂದು ಭಯಂಕರ ರೀತಿಯಲ್ಲಿ ಅಮೆರಿಕದಲ್ಲಿ ಕಲ್ಲೋಲವನ್ನೇ ಮಾಡಿದೆ. ಭೂಮಿಯಲ್ಲಿ ಭೂಕಂಪಗಳು ಬಂದು ಭಯಂಕರ ರೀತಿಯಲ್ಲಿ ಏರುಪೇರುಗಳಾಗೋಗಿದೆ. ಟರ್ಕಿಯಲ್ಲಿ ಆದಂಥ ಭೂಕಂಪ ಎಂಥ ಭಯಂಕರವಾದಂಥದ್ದು.
ಆಲೋಚನೆ ಮಾಡಿ, ಮನುಷ್ಯನಿಗೆ ಭಯಂಕರವಾದಂಥ ನಿದ್ರೆ ಬರುವಂಥ ಸಮಯಗಳು ಯಾವುದು ಅಂತಂದರೆ ಈ 5 ಗಂಟೆಯ ಒಂದು ಮುಂಚಾನೆ 5 ಗಂಟೆಯ ಸಮಯದಲ್ಲಿ ಭಯಂಕರ ರೀತಿಯಲ್ಲಿ ನಿದ್ದೆ ಬರ್ತಾ ಇರ್ತದೆ ಮನುಷ್ಯನಿಗೆ. ಅಂಥ ಒಂದು ಸಮಯದಲ್ಲಿ ಭೂಕಂಪ ಎನ್ನುವಂಥದ್ದು ಅಲ್ಲಿ ಬಂದಿದೆ ಅಂತಂದರೆ ಇನ್ನು ಎಷ್ಟರ ಮಟ್ಟಿಗೆ ಅಲ್ಲಿ ದೇವರ ಕೋಪ ಎನ್ನುವಂಥದ್ದು ನೆಲೆಗೊಂಡಿರ್ಬೋದು, ಎಷ್ಟರ ಮಟ್ಟಿಗೆ ಮನುಷ್ಯನ ಪಾಪ ಎನ್ನುವಂಥದ್ದು ದೇವರಿಗೆ ಮುಟ್ಟಿರ್ಬೋದು. ಆಲೋಚನೆ ಮಾಡಿ, ಇದು ದೇವರ ಉಗ್ರತೆ, ಇದು ದೇವರ ಕೋಪ. ಇದು ಆಗಿರುವಂಥ ಕಾರಣ ಈ ಒಂದು ದೇವರ ಕೋಪವನ್ನು ನಾವು ನಿಲ್ಲಿಸಬೇಕು ಅಂತಂದರೆ, ಈ ದೇವರ ಕೋಪಕ್ಕೆ ನಾವು ಗುರಿ ಆಗಬಾರ್ದು ಅಂತ ಅಂದರೆ ನೀತಿವಂತರಾಗಿ ಬದುಕಬೇಕು. ಯಾಕೆಂದರೆ ದೇವರ ಕೋಪ ಒಂದ್ಸರಿ ಹೊರಡ್ತು ಅಂದ ಕಡೆ ದೇವರು ಹೇಳಿದಂಥ ಕೆಲಸವನ್ನು ಮಾಡಿ ಮುಗಿಸುವವರೆಗೂ ಕೂಡ ಅದು ಬಿಡಲ್ಲ. ಯಾಕೆಂತಂದರೆ ಇವತ್ತು ದೇವ್ರು ಏನೋ ಒಂದು ಈಗ ಕೊರೋನಾ ವೈರಸ್ ಎನ್ನುವಂಥದ್ದನ್ನು ದೇವ್ರು ಕಳಿಸಿದ್ದಾನೆ ಅಂದ್ಕೊಳ್ಳಿ, ಅದರಿಂದ ಎಷ್ಟು ಜನ ಈ ಭೂಮಿಯಿಂದ ತೆಗಿಬೇಕು ಅಷ್ಟು ಜನ ತೆಗಿಯೋವರೆಗೂ ಅದರ ಕೆಲಸವನ್ನು ನಿಲ್ಲಲ್ಲ. ಅಂದ್ರೆ ದೇವ್ರು ಏನು ಹೇಳಿದಾನೋ ಅದನ್ನು ಮಾಡಬೇಕದು. ಆಗಿರುವಂಥ ಕಾರಣ ಈ ಕೋಪವನ್ನು ನಿಲ್ಲಿಸುವಂಥ ರೀತಿಯಲ್ಲಿ ನಮ್ಮ ಒಂದು ಪ್ರವರ್ತನೆಗಳು, ನಮ್ಮ ಒಂದು ನಡವಳಿಕೆಗಳು, ನಮ್ಮ ಒಂದು ಮಾತುಗಳು ಇವೆಲ್ಲವೂ ಕೂಡ ಇರಬೇಕು. ದೇವರಿಗೆ ಕೋಪವನ್ನು ಎಬ್ಬಿಸುವಂಥ ರೀತಿಯಲ್ಲಿ ಒಂದು ವೇಳೆ ಇದ್ದರೆ ನಾವೇ ನಾಶನವಾಗಿ ಹೋಗ್ತೀವಿ. ಆಗಿರುವಂಥ ಕಾರಣ ದೇವರ ಕೋಪದ ವಿಷಯದಲ್ಲಿ ಆಲೋಚನೆ ಮಾಡಿ ನೋಡುವಂಥದ್ದಾದರೆ ಈ ಅಂತ್ಯ ದಿನಗಳಲ್ಲಿರುವಂಥ ನಾವು ಬಹಳ ರೀತಿಯಲ್ಲಿ ನೋಡಿದ್ದೀವಿ. ಅದು ಭೂಕಂಪಗಳಾಗಿರ್ಬೋದು, ಸುನಾಮಿಗಳಾಗಿರ್ಬೋದು, ಬಿರುಗಾಳಿಗಳಾಗಿರ್ಬೋದು, ಮಿಡತೆಗಳ ದಾಳಿಗಳಾಗಿರ್ಬೋದು, ಈ ಅಂಟುರೋಗ ಎನ್ನುವಂಥ ಈ ಕರೋನಾ ವೈರಸ್ ಎನ್ನುವಂಥ ರೀತಿಯಲ್ಲಿರುವಂಥ ಅಂಟುರೋಗ ಆಗಿರ್ಬೋದು. ಇವೆಲ್ಲವೂ ಕೂಡ ದೇವರು ಬೈಬಲಲ್ಲಿ ಮೊದಲಾಗಿ ಹೇಳಿದಂಥವುಗಳೇ. ಯಾಕಂದರೆ ಮತ್ತೇನು ಬರ್ತದೆ, ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಮೊದಲೇ ಹೇಳ್ತಾನೆ, ನಾನು ಬರುವಂಥ ಸಮಯದಲ್ಲಿ ಅಲ್ಲಲ್ಲಿ ಭೂಕಂಪಗಳು, ಅಲ್ಲಲ್ಲಿ ಬರಗಾಲಗಳು, ಅಲ್ಲಲ್ಲಿ ಸುನಾಮಿಗಳು. ಇಂಗ್ಲೀಷ್ ಬೈಬಲಲ್ಲಿ ಒಂದು ಮಾತು ಕಾಣುತ್ತೆ, ಪೆಸ್ಟಿಲೆನ್ಸ್ ಅಂತಾನ. ಅಂದರೆ ಇದರ ಅರ್ಥ ಏನಂದರೆ ಸಾಂಕ್ರಾಮಿಕ ರೋಗಗಳು ಬರುತ್ತೆ ಎನ್ನುವಂಥ ರೀತಿಯಲ್ಲಿ ಆ ಮಾತಿನಲ್ಲಿರುವಂಥ ಅರ್ಥ ಕಾಣುತ್ತೆ. ಕರೋನಾ ವೈರಸ್ ಎನ್ನುವಂಥದ್ದು ಅಂಟು ರೋಗ, ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಸಾಂಕ್ರಾಮಿಕ ರೋಗ ಇದು. ಆಗಿರುವಂಥ ಕಾರಣ ಈ ಮಾತುಗಳನ್ನೆಲ್ಲವನ್ನು ಕೂಡ ಗಮನಿಸಿ, ದೇವರ ಕೋಪವು ಪ್ರಪಂಚದ ಮೇಲೆ ಇವತ್ತು ನೆಲೆಯಾಗಿದೆ. ಪ್ರಪಂಚದ ಮೇಲೆ ಅದು ರೆಡಿಯಾಗಿ ನಿಂತಿದೆ. ಯಾವ ಕ್ಷಣದಲ್ಲಿ ಸುರಿಯುತ್ತೋ ಗೊತ್ತಿಲ್ಲ. ಅದು ಭೂಕಂಪದ ರೀತಿಯಲ್ಲಿ ಆಗಿರ್ಬೋದು, ಸುನಾಮಿಯ ರೀತಿಯಲ್ಲಿ ಆಗಿರ್ಬೋದು, ಬರಗಾಲದ ರೀತಿಯಲ್ಲಿ ಆಗಿರ್ಬೋದು, ಬರಗಾಲದ ಒಂದು ರೂಪದಲ್ಲಿ ಆಗಿರ್ಬೋದು. ಯಾಕೆಂತಂದರೆ ಇವತ್ತು ನಾವು ಭೂಕಂಪವನ್ನು ಕೇಳಿದ್ದೀವಿ, ಸುನಾಮಿಯನ್ನು ಕೂಡ ಕೇಳಿದ್ದೀವಿ, ಎಲ್ಲವನ್ನು ಕೇಳಿದ್ದೀವಿ. ಆದರೆ ಭಯಂಕರ ರೀತಿಯಲ್ಲಿ ನಮ್ಮ ಒಂದು ತಲೆಮಾರಿನ ಮನುಷ್ಯರಲ್ಲಿ ಹೆಚ್ಚು ಕಡಿಮೆ ಸ್ವಲ್ಪ ಕಾಲಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಬರಗಾಲವನ್ನು ನೋಡಿಲ್ಲ. ಒಂದು ವೇಳೆ ಬರಗಾಲ ಎನ್ನುವಂಥದ್ದು ಬಂತು ಅಂದರೆ ಅದನ್ನು ಮನುಷ್ಯನು ತಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಇಸ್ರಾಯೇಲರು ಒಂದು ಸಮಯದಲ್ಲಿ ಮಕ್ಕಳನ್ನು ಬೇಯಿಸಿಕೊಂಡು ತಿಂದಿರುವಂಥ ಒಂದು ಘಟನೆ ಚರಿತ್ರೆಯಲ್ಲಿ ಇದೆ. ಅಂಥ ಒಂದು ಪರಿಸ್ಥಿತಿ ಬಂದರೆ ಮನುಷ್ಯನ ಏನು ಮಾಡ್ತಾನೆ? ಮನುಷ್ಯನ ಅರ್ಧ ಗಂಟೆ ಊಟ ಲೇಟ್ ಆದರೆ ಮನುಷ್ಯನು ಆತುರಪಟ್ಟು ಆತನು ಸಹಿಸೋದಕ್ಕಾಗ್ದಲೇ ಹೋಗ್ತಾನೆ. ಅಂದರೆ ಭೂಮಿ ಮೇಲೆ ಮಳೆನೇ ಇಲ್ದಲೇ ಇದ್ದರೆ, ಬೆಳೆನೇ ಇಲ್ದಲೇ ಇದ್ದರೆ, ಏನು ತಿನ್ನೋದಕ್ಕೆ ಏನೂ ಇಲ್ದಲೇ ಇದ್ದರೆ ಯಾವ ರೀತಿಯಾಗಿ ಬದುಕ್ತಾನೆ? ಅವನ ಪರಿಸ್ಥಿತಿ ಎಲ್ಲಿಗೆ ಹೋಗುತ್ತೆ? ಇದು ಕೂಡ ದೇವರ ಕೋಪವೇ. ಆಗಿರುವಂಥ ಕಾರಣ ಈ ಭೂಮಿಯಲ್ಲಿ ಮನುಷ್ಯನು ಮಾಡ್ತಿರುವಂಥ ಕಲ್ಲೋಲವಾದಂಥ ಕೆಲಸಗಳು, ಮಳೆಗಳು ಬರದಂಥ ರೀತಿಯಲ್ಲಿ ಮರಗಳನ್ನು ನಾಶ ಮಾಡ್ತಿರುವಂಥ ಕಾರ್ಯಗಳು, ಇವೆಲ್ಲ ಕೂಡ ದೇವರ ಉಗ್ರತೆಗೆ ಕಾರಣವಾಗಿ ಹೋಗುತ್ತೆ. ಯಾಕಂದರೆ ಮರಗಳನ್ನು ಕಡಿಯುವಂಥದ್ರಿಂದ ಏನು ದೇವರಿಗೆ ಪಾಪ ಮಾಡ್ದಂಗೆ ಆಯಿತು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ತಪ್ಪು. ಮರಗಳನ್ನು ಕಡಿಯುವಂಥವನಿಗೆ ಅಪಾಯವಿದೆ ಎಂಬುದಾಗಿ ದೇವರು ಮೊದಲೇ ಎಚ್ಚರಿಕೆಯ ಮಾತನ್ನು ಕೊಟ್ಟಿದ್ದಾನೆ. ಆಗಿರುವಂಥ ಕಾರಣ ನೀನು ಮರವನ್ನು ಕಡಿದ್ರೆ ಮಳೆ ಬರದಂಥ ರೀತಿಯಲ್ಲಿ ಆಗೋಗುತ್ತೆ. ಮಳೆ ಬರದಂಥ ರೀತಿಯಲ್ಲಿ ಆದರೆ ಇನ್ನೊಬ್ಬ ಮನುಷ್ಯನಿಗೆ ಹಾನಿ ಎನ್ನುವಂಥದ್ದಾಗುತ್ತೆ. ಆಗಿರುವಂಥ ಕಾರಣ ಇವೆಲ್ಲವೂ ಕೂಡ ಪಾಪ. ನಮ್ಮ ಶರೀರದ ಒಂದು ಕಾರ್ಯಗಳನ್ನು ತ್ಯಜಿಸಿ ದೇವರ ಮಾತುಗಳಿಗೆ ವ್ಯತಿರೇಕವಾದಂಥ ರೀತಿಯಲ್ಲಿ ಜೀವಿಸಿದಂಥ ರೀತಿಯಲ್ಲಿ ಆ ಜೀವಿಸುವಂಥ ಎಲ್ಲ ಕಾರ್ಯಗಳನ್ನು ತೆಗೆದುಹಾಕಿ ದೇವರ ಇಷ್ಟಪಡುವಂಥ ರೀತಿಯಲ್ಲಿ ನಾವು ಬದುಕಿ ಆ ದೇವರ ಉಗ್ರತೆಯಿಂದ ತಪ್ಪಿಸಿಕೊಂಡು ದೇವರ ಒಂದು ಪ್ರೀತಿಯ ಮುಖಕ್ಕೆ, ದೇವರ ಒಂದು ಪ್ರೀತಿಗೆ ನಾವೆಲ್ಲರೂ ಕೂಡ ಪಾತ್ರರಾಗಿ ಬದುಕಬೇಕನ್ನುವಂಥ ಒಂದು ಮಾತನ್ನು ಹೇಳ್ತಾ ಕೊನೆಯದಾಗಿ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ.